ಇರುವ ಹತ್ಯಾಕಾಂಡವನ್ನು ನೋಡುತ್ತಿದ್ದನು. ಅವನ ಹೃದಯವು ದುಃಖದಿಂದ ಭಾರವಾಗಿತ್ತು. ಸಂಜಯ್ ಅವರ ಕಥೆಯು ಆ ದಿನದ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿತ್ತು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿ ದಳಿದ ಯೋಧರ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಧೂಳಿನಿಂದ ಕೂಡಿದ ಅಂಚುಗಳು ಅವರ ಹೆಗಲ ಮೇಲೆ ಭಾರವಾಗಿ ತೂಗಾಡುತ್ತಿದ್ದವು ಮತ್ತು ಅವರು ವಿನಿಮಯ ಮಾಡಿಕೊಂಡ ಆತಂಕದ ನೋಟಗಳು ಸೋಲಿನ ಬಗ್ಗೆ ಮಾತನಾಡುತ್ತಿದ್ದವು. ದುರ್ಯೋಧನನ ಸೈನ್ಯವು ಮೈದಾನದಿಂದ ಹಿಮ್ಮೆಟ್ಟುತ್ತಿರುವುದನ್ನು, ಅವರ ಬಾಲಗಳು ಅವರ ಕಾಲುಗಳ ನಡುವೆಗಿರುವುದನ್ನು ನಾನು ನೋಡಿದಾಗ ಸಂಜಯನ ಮಾತುಗಳು ನನ್ನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ನಾವು ಶಿಬಿರಕ್ಕೆ ಹಿಂತಿರುಗುತ್ತಿದ್ದಂತೆ ಯುದ್ಧ ಭೂಮಿಯ ಶಬ್ದಗಳು ಮಸುಕಾದವು. ಗಾಳಿಯ ಪಿಸುಗುಟ್ಟುವಿಕೆಗಳು ಮತ್ತು ಫಲ್ಗುನಿಯ ಪರಾಕ್ರಮದ ದೂರದ ಪ್ರಶಂಸೆಗಳಿಂದ ಬದಲಾಯಿಸಲ್ಪಟ್ಟವು. ಅರ್ಜುನನ ಅಸಂಖ್ಯಾತ ಗುಣಗಳ ಬಗ್ಗೆ ಮೌನವಾದ ಧ್ವನಿಯಲ್ಲಿ ಮಾತನಾಡಲಾಗುತ್ತಿತ್ತು ಮತ್ತು ಅರ್ಜುನನಿಗಾಗಿ ಕೇಶವನ ಸ್ನೇಹವು ಎಲ್ಲರ ತುಟಿಗಳಲ್ಲಿಯೂ ಇತ್ತು. ಇದು ಅವರ ನಷ್ಟಗಳ ಕರಿ ನೆನಪು. ಮರುದಿನ ಬೆಳಿಗ್ಗೆ ದುರ್ಯೋಧನನು ದ್ರೋಣನನ್ನು ಎದುರಿಸುವಾಗ ಅವನ ಕೋಪವು ಹೆಚ್ಚಾಯಿತು. ನಿಮ್ಮಿಂದ ನಾಶವಾಗಬೇಕಾದ ಮನುಷ್ಯರಿಗಾಗಿ ನೀವು ನಮ್ಮನ್ನು ಕೆಳಗಿಳಿಸಿದ್ದೀರಿ. ಅವನು ಉಗುಳಿದನು. ಅವನ ಮಾತುಗಳು ವಿಷದಿಂದ ತೊಟ್ಟಿಕ್ಕಿದವು. ಯುಧಿಷ್ಠಿರನು ನಿಮ್ಮ ವ್ಯಾಪ್ತಿಯಲ್ಲಿದೆಯಾದರೂ ನೀವು ಇಂದು ಅವನನ್ನು ಬಂಧಿಸಲಿಲ್ಲ. ಯುದ್ಧದಲ್ಲಿ ನೀವು ಯಾರನ್ನು ಬಂಧಿಸುತ್ತೀರೋ ಆ ಶತ್ರುವು ಒಮ್ಮೆ ನೀವು ಅವನನ್ನು ದೃಷ್ಟಿಯಲ್ಲಿಟ್ಟುಕೊಂಡರೆ ನಿಮ್ಮಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ದುರ್ಯೋಧನನ ಕೋಪವು ಸ್ಪಷ್ಟವಾಗಿತ್ತು ಮತ್ತು ಅವನು ಮಾತನಾಡುವಾಗ ನನ್ನ ಬೆನ್ನುಮೂಳೆಯು ನಡುಗುತ್ತಿದೆ ಎಂದು ನಾನು ಭಾವಿಸಿದ್ದ. ದ್ರೋಣನ ಪ್ರತಿಕ್ರಿಯೆಯು ಆಳೇಲ್ಪಟ್ಟಿತು, ಆದರೆ ಅವನ ಮಾತುಗಳು ಭಾರವಾದವು. ನಿನಗೆ ಇಷ್ಟವಾದದ್ದನ್ನು ಸಾಧಿಸಲು ನಾನು ಯಾವಾಗಲೂ ಪ್ರಯತ್ನಿಸುತ್ತೇನೆ. ಅವನ ಧ್ವನಿಯು ಸ್ಥಿರವಾಗಿತ್ತು. ದೇವರುಗಳೊಂದಿಗಿನ 3 ಲೋಕಗಳಾದ ಅಸುರರು, ಗಾಂಧರ್ವರು, ಯಕ್ಷರು, ನಾಗರು ಮತ್ತು ರಾಕ್ಷಸರು ಕಿರೀಟದಿಂದ ಅಲಂಕರಿಸಲ್ಪಟ್ಟ ಅರ್ಜುನನಿಂದ ರಕ್ಷಿಸಲ್ಪಟ್ಟ ಶಕ್ತಿಯನ್ನು ಸೋಲಿಸಲು ಸಾಧ್ಯವಿಲ್ಲ. ದೃಢನಿಶ್ಚಯದಿಂದ ಮಿಲುಗುತ್ತಿರುವ ಅವನ ಕಣ್ಣುಗಳು ಇಂದು ನಾನು ಪಾಂಡವರ ಅಗ್ರಗಣ್ಯ ವೀರರಲ್ಲಿ ಒಬ್ಬನಾದ ಪ್ರಬಲ ದುರ್ಯೋಧನನನ್ನು ಕೊಲ್ಲುತ್ತೇನೆ. ಇಂದು ನಾನು ದೇವರಿಂದ ಅಭೇದ್ಯವಾದ ಒಂದು ಶ್ರೇಣಿಯನ್ನು ಸಹ ರಚಿಸುತ್ತೇನೆ. ದ್ರೋಣನು ಮಾತನಾಡುತ್ತಿದ್ದಂತೆ ಸಂಸಪ್ತಕರು ಅರ್ಜುನನಿಗೆ ಮತ್ತೊಮ್ಮೆ ಯುದ್ಧಕ್ಕೆ ಸವಾಲು ಹಾಕಿದವು ಮತ್ತು ಅವನು ಅವರನ್ನು ಮೈದಾನದ ದಕ್ಷಿಣ ಭಾಗಕ್ಕೆ ಕರೆದೊಯ್ದನು. ಅರ್ಜುನ ಮತ್ತು ಅವನ ಶತ್ರುಗಳ ನಡುವಿನ ಮುಖಾಮುಖಿಯು ಯುಗಯುಗಗಳಿಂದ ಒಂದಾಗಿತ್ತು. ಭೂಮಿಯ ಅಡಿಪಾಯವನ್ನು ಅಲುಗಾಡಿಸಿದ ದೈತ್ಯ ಘರ್ಷಣೆಯಾಗಿತ್ತು. ಮಧ್ಯೆ ದ್ರೋಣನ ಶ್ರೇಣಿಯು ಯುದ್ಧ ಭೂಮಿಯಲ್ಲಿ ಹೊಳೆಯುತ್ತಿತ್ತು. ಅದರ ಅಭೇದ್ಯ ವೃತ್ತಾಕಾರದ ರಚನೆಯು ತಂತ್ರ ಮತ್ತು ಕೌಶಲ್ಯದ ಅದ್ಭುತವಾಗಿದೆ. ಅಭಿಮನ್ಯು ತನ್ನ ಅವರ ಹಿರಿಯ ಸಹೋದರನ ನೇತೃತ್ವದಲ್ಲಿ ಈ ಶ್ರೇಣಿಯನ್ನು ಅನೇಕ ಸ್ಥಳಗಳಲ್ಲಿ ಚುಚ್ಚಿದನು. ಮುಂದಿನ ಪೀಳಿಗೆಗೆ ನೆನಪಿನಲ್ಲಿಟ್ಟುಕೊಳ್ಳುವ ಸಾಧನೆಗಳನ್ನು ಸಾಧಿಸಿದನು. ಆದರೆ ಅಭಿಮನ್ಯುವಿನ ಶೌರ್ಯವು ಭಯವನ್ನುಂಟು ಮಾಡಿದರೂ ಅವನು ಅಂತಿಮವಾಗಿ ದುಶ್ಯಾಸನನ ಮಗನಿಗೆ ಶರಣಾದನು. ಅವರು ಬೀಳುವುದನ್ನು ನಾನು ನೋಡಿದಾಗ ನನ್ನ ಹೃದಯವು ಅರ್ಜುನನ ಕಡೆಗೆ ಹೋಯಿತು. ಅವನು ಹತ್ಯಾಕಾಂಡದ ನಡುವೆ ದುಃಖದ ಪರ್ವತದಂತೆ ನಿಂತನು. ಪಾಂಡವರು ದುಃಖದಿಂದ ತುಂಬಿದ್ದರು. ಆದರೆ ನಮ್ಮ ಸೈನ್ಯವನ್ನು ರಾತ್ರಿಯ ವಿಶ್ರಾಂತಿಗಾಗಿ ಹಿಂತೆಗೆದುಕೊಳ್ಳಲಾಯಿತು. ಅಭಿಮನ್ಯುವಿನ ಶೌರ್ಯದ ನೆನಪು. ಭೀಕರ ಯುದ್ಧದ ಮಧ್ಯೆ ಹಸ್ತಿನಾಪುರದ ರಾಜ ಧೃತರಾಷ್ಟ್ರನ ಮುಂದೆ ನಿಂತ ಸಂಜಯನು ತನ್ನ ಮೊಮ್ಮಕ್ಕಳ ಶೌರ್ಯದ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ನಿಮ್ಮ 5 ಪುತ್ರರು ಕೃಷ್ಣನೊಂದಿಗೆ ತಡೆಯಲಾಗದ ಶಕ್ತಿಯಾಗಿದ್ದಾರೆ ಎಂದು ಹೇಳಿದನು. ಯುದ್ಧದಲ್ಲಿ ಅವರು ಮಾಡಿದ ಕಾರ್ಯಗಳು ಗಮನಾರ್ಹವಾದವುಗಳಿಗಿಂತ ಕಡಿಮೆಯೇನಲ್ಲ ಮತ್ತು ಅವರು ತಮ್ಮನ್ನು ತಾವು ಪದೇ ಪದೇ ಸಾಬೀತುಪಡಿಸಿಕೊಂಡಿದ್ದಾರೆ. ಸಂಜಯನ ಮಾತುಗಳು ಪಾಂಡವರ ನೀತಿಗೆ ಅಸಲವಾದ ಸಮರ್ಪಣೆಗೆ ಸಾಕ್ಷಿಯಾಗಿವೆ. ಅವನು ಮಾತನಾಡುವಾಗ ಅವನ ಕಣ್ಣುಗಳು ಅವರ ಮುಂದಿರುವ ಯುದ್ಧ ಭೂಮಿಯನ್ನು ದಿಟ್ಟಿಸಿ ನೋಡುತ್ತಿದ್ದವು. ಪಾಂಡುವಿನ ಹಿರಿಯ ಮಗ ಯುಧಿಷ್ಠಿರನು ಸದ್ಗುಣದ ಹೊಳೆಯುವ ಉದಾಹರಣೆ ಎಂದು ಅವನು ಮುಂದುವರಿಸಿದನು.
ಸತ್ಯ ಮತ್ತು ನೀತಿಯ ಬಗೆಗಿನ ಅವನ ಭಕ್ತಿಯು ಅವನಿಗೆ ಸ್ವರ್ಗದಲ್ಲಿ ಒಂದು ಸ್ಥಾನವನ್ನು ಗಳಿಸಿದೆ. ಅಲ್ಲಿ ಅವನು ಶಾಶ್ವತ ಆನಂದದಲ್ಲಿ ವಾಸಿಸುತ್ತಾನೆ. ಯುಧಿಷ್ಠಿರನ ಅನೇಕ ಗುಣಗಳ ಬಗ್ಗೆ ಮಾತನಾಡುವಾಗ ಸಂಜಯನ ಧ್ವನಿಯು ಗೌರವದಿಂದ ತುಂಬಿತ್ತುಗ. ಅವನ ಬುದ್ಧಿವಂತಿಕೆ, ಅವನ ಸಾಧನೆಗಳು ಮತ್ತು ಅವನ ಅಚಲವಾದ ಖ್ಯಾತಿ, ಆದರೆ ದೇವತೆಗಳ ಗಮನವನ್ನು ಸೆಳೆದದ್ದು ಯುಧಿಷ್ಠಿರನಷ್ಟೇ ಅಲ್ಲ, ಅವನ ಸಹೋದರರೂ ಸಹ ಯುದ್ಧದಲ್ಲಿ ತಮ್ಮ ಶೌರ್ಯ ಮತ್ತು ಪರಾಕ್ರಮಕ್ಕೆ ಹೆಸರುವಾಸಿಯಾಗಿದ್ದರು. ಗಾಂಧೀವದ ವಿಜಯಿಯಾದ ಅರ್ಜುನನು ಗಣನೆಗೆ ತೆರೆದುಕೊಳ್ಳಬೇಕಾದ ಶಕ್ತಿಯಾಗಿದ್ದಾನೆ ಎಂದು ಸಂಜಯ್ ಹೇಳಿದರು. ತಲಾ ಪ್ರತಿಜ್ಞೆಗಳಿಗೆ ಅವನ ಅಚಲವಾದ ಬದ್ಧತೆಯು ಅವನಿಗೆ ಸಾರ್ವಕಾಲಿಕ ಶ್ರೇಷ್ಠ ಯೋಧರಲ್ಲಿ ಸ್ಥಾನವನ್ನು ಗಳಿಸಿದೆ. ತದನಂತರ ಯುದ್ಧಭೂಮಿಯಲ್ಲಿ ಅವನ ಶಕ್ತಿ ಮತ್ತು ಉಗ್ರತೆಯನ್ನು ಅವನ ನನ್ನತೆಯಿಂದ ಮಾತ್ರ ಹೋಲಿಸಿದ ಭೀಮನಿದ್ದನು. ಸಂಜಯನ ಮಾತುಗಳು ಪ್ರತಿಯೊಬ್ಬ ಪಾಂಡವರ ವಿಶಿಷ್ಟ ಗುಣಗಳ ಎದ್ದು ಕಾಣುವ ಚಿತ್ರಣಗಳನ್ನು ನೀಡುತ್ತಿದ್ದವು. ಮೇಲಧಿಕಾರಿಗಳ ಬಗೆಗಿನ ಗೌರವ ಮತ್ತು ಅವರ ಅಚಲ ಆತ್ಮ ಸಂಯಮದಿಂದ ಕೂಡಿದ ನಕುಲನು ನಿಜವಾದ ಯೋಧನಾಗಿರುವುದು ಎಂದರೆ ಏನು ಎಂಬುದಕ್ಕೆ ಒಂದು ಪ್ರಕಾಶಮಾನವಾದ ಉದಾಹರಣೆಯಾಗಿತ್ತು. ಅದೇ ಸಮಯದಲ್ಲಿ ಸಹದೇವನು ಜ್ಞಾನ ಮತ್ತು ನೀತಿಯ ಪ್ರತಿರೂಪವಾಗಿದ್ದನು. ಆತನ ಗುರುತ್ವಾಕರ್ಷಣೆ ಮತ್ತು ಮನೋಧರ್ಮದ ಮಾಧುರ್ಯವು ಆತನನ್ನು ತಿಳಿದಿರುವ ಎಲ್ಲರಲ್ಲೂ ವಿಸ್ಮಯವನ್ನು ಪ್ರೇರೇಪಿಸುತ್ತಿತ್ತು. ಆದರೆ ಅವರೆಲ್ಲರ ನಡುವೆ ಒಂದು ಹೆಸರು ಎದ್ದು ಕಾಣುತ್ತಿತ್ತು. ಅಭಿಮನ್ಯು ಸುಭದ್ರೆಯ ಮಗನು, ಅಸಾಮಾನ್ಯ ಹಣೆಬರಹದೊಂದಿಗೆ ಜನಿಸಿದ್ದನು ಮತ್ತು ಯುವ ಯೋಧನ ಅಕಾಲಿಕ ಮರಣದ ಬಗ್ಗೆ ಮಾತನಾಡುವಾಗ ಸಂಜಯ್ ಅವರ ಮಾತುಗಳು ಮುನ್ಸೂಚನೆಯಿಂದ ತುಂಬಿದವು. ನಾನು ಅವನ ಧೈರ್ಯವನ್ನು ನಿಮಗೆ ಹೇಳುತ್ತೇನೆ. ಸಂಜಯನು ಅಂತಿಮವಾಗಿ ಭಾವೋದ್ರೇಕದಿಂದ ಭಾರವಾದ ಅವನ ಧ್ವನಿಯನ್ನು ಹೇಳಿದನು. ಆದರೆ ಮೊದಲು, ಓ ರಾಜನೇ, ನಿನ್ನ ದುಃಖವನ್ನು ಸಹಿಸುವುದರ ಶತ್ರುನು ತಲೆಯಾಡಿಸಿದನು. ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಸಂಜಯ್ ಹೇಳುವುದು ದುಃಖ ಮತ್ತು ನಷ್ಟದ ಕಥೆಯೆಂದು ಅವನಿಗೆ ತಿಳಿದಿತ್ತು, ಆದರೆ ಅದು ಹೇಳಬೇಕಾದ ಕಥೆಯೆಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಭಾರವಾದ ಹೃದಯದಿಂದ ವೃದ್ಧನು ಅಭಿಮನ್ಯುವಿನ ದುರಂತದ ಅಂತ್ಯಕ್ಕೆ ಕಾರಣವಾದ ಘಟನೆಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಮತ್ತು ರಕ್ತಪಾತದ ಉನ್ಮಾದದಲ್ಲಿ ಎರಡೂ ಕಡೆಯವರು ರಕ್ಷಣೆ ನಗಿಸುವುದರೊಂದಿಗೆ ಯುದ್ಧವು ಶ್ರದ್ಧೆಯಿಂದ ಪ್ರಾರಂಭವಾಗಿತ್ತು. ದುರ್ಯೋಧನನ ನೇತೃತ್ವದಲ್ಲಿ ಕೌರವರು ದೊಡ್ಡ ವೃತ್ತಾಕಾರದ ಶ್ರೇಣಿಯನ್ನು ರಚಿಸಿದ್ದರು. ಅವರ ಅತ್ಯಂತ ನುರಿತ ಯೋಧರು ಅದರ ಪ್ರವೇಶದ್ವಾರದಲ್ಲಿ ನೆಲೆಸಿದ್ದರು. ಅವರಲ್ಲಿ ಪ್ರಬಲ ಸೇನಾಧಿಪತಿಯೂ ಇದ್ದನು. ಸೈನ್ಯಗಳು ಉಕ್ಕಿನ ಮತ್ತು ಕ್ರೋಧದ ಉನ್ಮಾದದಲ್ಲಿ ಘರ್ಷಣೆ ನಡೆಸುತ್ತಿದ್ದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಬಿಡುತ್ತಾನೆ. ಭೀಮಸೇನನ ನೇತೃತ್ವದಲ್ಲಿ ಪಾರ್ಥರು ಭಾರದ್ವಾಜನ ಮಗ ದ್ರೋಣನಿಂದ ರಕ್ಷಿಸಲ್ಪಟ್ಟ ಅಸಾಧಾರಣ ಶ್ರೇಣಿಯನ್ನು ಸಮೀಪಿಸುತ್ತಿರುವುದನ್ನು ಬುದ್ಧಿವಂತ ಮತ್ತು ಅನುಭವಿ ಯೋಧನಾದ ಸಂಜಯನು ತೀಕ್ಷ್ಣವಾದ ಕಣ್ಣುಗಳಿಂದ ವೀಕ್ಷಿಸುತ್ತಿದ್ದನು. ಬಿಲ್ಲುಗಾರ ಮತ್ತು ಆಶೇಯ ಯೋಧನಾದ ದ್ರೋಣನು ತನ್ನ ಸೈನ್ಯದ ಮುಂಚೂಣಿಯಲ್ಲಿ ನಿಂತನು. ಅವನ ಕಣ್ಣುಗಳು ದೃಢನಿಶ್ಚಯದಿಂದ ಹೊಳೆಯುತ್ತಿದ್ದವು. ಅವನ ಬಾಣಗಳು ಆಲಿಕಲ್ಲು ಮಳೆಯಂತೆ ಹಾರಿ ಅವನನ್ನು ಸಮೀಪಿಸಲು ಧೈರ್ಯ ಮಾಡಿದ ಯಾರನ್ನೂ ಹೊಡೆದರು. ಸತ್ಯಕೀಚೇಕಿತನ ಧೃಷ್ಟದ್ಯುಮ್ನ ದ್ರುಪದ ಅಭಿಮನ್ಯು ಮತ್ತು ಇತರ ಅನೇಕರು ಸೇರಿದಂತೆ ಪಾರ್ಥರು ತಮ್ಮ ಹೃದಯದಲ್ಲಿ ಶೌರ್ಯದಿಂದ ಮುಂದಾದರು. ಆದರೆ ಅವರು ದ್ರೋಣನ ಅಚಲ ಶಕ್ತಿಗೆ ಸರಿಸಾಟಿಯಾಗಲಿಲ್ಲ. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಪಾಂಡವರ ಬುದ್ಧಿವಂತ ಮತ್ತು ನ್ಯಾಯಿತ ರಾಜನಾದ ಯುಧಿಷ್ಠಿರನು ತನ್ನ ಮುಂದಿರುವ ದೃಶ್ಯವನ್ನು ನೋಡಿದನು. ತನ್ನ ಯೋಧರು ದ್ರೋಣನ ನಿರಂತರ ದಾಳಿಯ ವಿರುದ್ಧ ಹೋರಾಡುತ್ತಿರುವುದನ್ನು ಅವನು ನೋಡಿದನು. ಜವಾಬ್ದಾರಿಯ ಭಾರವು ಅವನ ಮೇಲೆ ಬಿದ್ದಿತ್ತು ಮತ್ತು ಯುದ್ಧದ ಅಲೆಯನ್ನು ತಿರುಗಿಸಲು ಒಂದು ದಿಟ್ಟ ಯೋಜನೆಯ ಅಗತ್ಯವಿದೆ ಎಂದು ಅವನಿಗೆ ತಿಳಿದಿತ್ತು. ಯುಧಿಷ್ಠಿರನು ತನ್ನ ಧೈರ್ಯಶಾಲಿ ಮತ್ತು ನುರಿತ ಅಳಿಯನಾದ ಅಭಿಮನ್ಯುವಿನ ಕಡೆಗೆ ತಿರುಗಿ ಅವನಿಗೆ ಒಂದು ನಿರ್ಣಾಯಕ ಕಾರ್ಯವನ್ನು ವಹಿಸಿದನು. ಅಭಿಮನ್ಯು
ಅವನು ಹೇಳಿದನು, ನೀನು ಯುದ್ಧದಲ್ಲಿ ಅರ್ಜುನನಿಗೆ ಸಮಾನನಾಗಿದ್ದೀಯ. ದ್ರೋಣನ ವ್ಯೂಹವನ್ನು ಭೇದಿಸಿ ನಾವು ಹಿಂಬಾಲಿಸಲು ಒಂದು ದ್ವಾರವನ್ನು ಸೃಷ್ಟಿಸಿದ್ದೇನೆ ಎಂದು ನಾನು ನಿನ್ನನ್ನು ಒತ್ತಾಯಿಸುತ್ತೇನೆ. ದೃಢನಿಶ್ಚಯ ಮತ್ತು ಹೆಮ್ಮೆಯಿಂದ ತುಂಬಿದ ಅಭಿಮನ್ಯು ಸವಾಲನ್ನು ಸ್ವೀಕರಿಸಿದನು. ತನ್ನ ತಂದೆ ತನ್ನ ಮೇಲೆ ದೊಡ್ಡ ಹೊರೆಯನ್ನು ಹಾಕಿದ್ದಾನೆಂದು ಅವನಿಗೆ ತಿಳಿದಿತ್ತು. ಆದರೆ ಅವನಿಗೆ ತನ್ನ ಸ್ವಂತ ಸಾಮರ್ಥ್ಯದ ಬಗ್ಗೆ ವಿಶ್ವಾಸವಿತ್ತು. ನಾನು ಈ ಅಜೇಯ ಶ್ರೇಣಿಯಲ್ಲಿ ಉರಿಯುತ್ತಿರುವ ಬೆಂಕಿಯನ್ನು ಪ್ರವೇಶಿಸುವ ಕೀಟದಂತೆ ನುಸುಳುತ್ತೇನೆ ಎಂದು ಘೋಷಿಸಿದನು. ಇಂದು ನಾನು ನಮ್ಮ 2 ಕುಟುಂಬಗಳಿಗೆ ಅನುಕೂಲಕರವಾದದ್ದನ್ನು ಮಾಡುತ್ತೇನೆ ಮತ್ತು ನನ್ನ ತಾಯಿಯ ಚಿಕ್ಕಪ್ಪನನ್ನು ಸಂತೋಷಪಡಿಸುತ್ತೆ. ಈ ಮಾತುಗಳೊಂದಿಗೆ ಅಭಿಮನ್ಯು ತನ್ನ ಸಾರಥಿಯಾದ ಸುಮಿತ್ರನಿಗೆ ದ್ರೋಣನ ಸೈನ್ಯದ ಕಡೆಗೆ ಅಶ್ವಗಳನ್ನು ಮುಂದಕ್ಕೆ ತಳ್ಳುವಂತೆ ಆದೇಶಿಸಿದನು. ಹಠಮಾರಿ ದ್ರೋಣನನ್ನು ಎದುರಿಸಲು ಸಿದ್ಧವಾಗುತ್ತಿರುವಾಗ ಯುವ ಯೋಧರ ಹೃದಯವು ಉತ್ಸಾಹ ಮತ್ತು ಭಯದಿಂದ ಬಡಿದುಕೊಂಡಿತ್ತು. ಅವನ ತಂದೆಯ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ನೀವು ಯಶಸ್ವಿಯಾದರೆ ಎಲ್ಲಾ ಜೀವಿಗಳು ದೊಡ್ಡ ಸಂಖ್ಯೆಯ ಶತ್ರು ಸೈನಿಕರನ್ನು ಸಹಾಯವಿಲ್ಲದ ಮಗುವನ್ನು ನೀವೇ ಕೊಲ್ಲುವುದನ್ನು ನೋಡುತ್ತಾರೆ. ಅಭಿಮನ್ಯು ಮುಂದೆ ಸಾಗುತ್ತಿದ್ದಂತೆ ಯುಧಿಷ್ಠಿರನ ಮಾತುಗಳು ಆತನೊಳಗೆ ಇನ್ನೂ ಪ್ರತಿಧ್ವನಿಸುತ್ತಿದ್ದವು. ಓ ಸುಭದ್ರನ ಮಗನೇ, ನಿನ್ನ ಬಲವನ್ನು ಹೆಚ್ಚಿಸಲಿ. ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳುವ ಮತ್ತು ತನ್ನ ಕುಟುಂಬಕ್ಕೆ ವೈಭವವನ್ನು ತರುವ ಬಯಕೆಯಿಂದ ಯುವ ಯೋಧನ ದೃಢನಿಶ್ಚಯವು ಉತ್ತೇಜಿಸಲ್ಪಟ್ಟಿತ್ತು. ತೀವ್ರವಾದ ಕೂಗಿನಿಂದ ಅವರು ದ್ರೋಣನ ವ್ಯೂಹದ ಹೃದಯದಲ್ಲಿ ಮುಳುಗಿ ಮುಂದೆ ಏನಿದೆಯೋ ಅದನ್ನು ಎದುರಿಸಲು ಸಿದ್ಧನಾದನು. ಯುಧಿಷ್ಠಿರನ ಧೈರ್ಯಶಾಲಿ ಮತ್ತು ಹಠಮಾರಿ ಅಳಿಯನಾದ ಅಭಿಮನ್ಯು ತನ್ನ ಅಪಾಯಕಾರಿ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಯುದ್ಧದ ಹಣೆಬರಹವು ಸಮತೋಲನದಲ್ಲಿತ್ತು. ಮಹಾ ಯುದ್ಧದ ಮಧ್ಯೆ ಅರ್ಜುನನ ಧೈರ್ಯಶಾಲಿ ಮಗನಾದ ಅಭಿಮನ್ಯು ತನ್ನ ಸಾರಥಿಯನ್ನು ದ್ರೋಣ ಸೈನ್ಯದ ಕಡೆಗೆ ಧಾವಿಸುವಂತೆ ಒತ್ತಾಯಿಸಿದನು. ಆದಾಗ್ಯೂ ಸಾರಥಿಯು ಮುಂದಿನ ಕಾರ್ಯದ ಗಂಭೀರತೆ ಮತ್ತು ದ್ರೋಣನ ಶ್ರೇಷ್ಠ ಪರಾಕ್ರಮದ ಬಗ್ಗೆ ಅಭಿಮನ್ಯುಗೆ ಎಚ್ಚರಿಕೆ ನೀಡಿದನು. ಆದರೆ ಈ ಮಾತುಗಳಿಂದ ವಿಚಲಿತರಾಗದ ಅಭಿಮನ್ಯು ಅವರನ್ನು ನಕ್ಕನು ಮತ್ತು ಎಲ್ಲಾ ಆಕಾಶಗಳ ಸಹಾಯದಿಂದ ತನ್ನ ಐರಾವತದ ಮೇಲೆ ಸ್ವತಃ ಸಕ್ರನನ್ನು ಎದುರಿಸುವಲ್ಲಿ ತನಗೆ ಯಾವುದೇ ಆತಂಕವಿಲ್ಲ ಎಂದು ಘೋಷಿಸಿದನು. ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ ಹೃದಯದಿಂದ ಅಭಿಮನ್ಯು ತನ್ನ ಸಾರಥಿಯನ್ನು ದ್ರೋಣನ ಸೈನ್ಯದ ಕಡೆಗೆ ವೇಗವಾಗಿ ಮುಂದುವರಿಯಲು ಪ್ರೇರೇಪಿಸಿದನು. ಸಾರಥಿಯು ಇಷ್ಟವಿಲ್ಲದಿದ್ದರೂ ಅಭಿಮನ್ಯುವಿನ ಆಜ್ಞೆಯನ್ನು ಪಾಲಿಸಿದನು ಮತ್ತು ಚಿನ್ನದ ಕವಚಗಳಿಂದ ಅಲಂಕರಿಸಲ್ಪಟ್ಟ ತನ್ನ 3 ವರ್ಷದ ಕುದುರೆಗಳನ್ನು ಶತ್ರುಗಳ ರೇಖೆಯ ಕಡೆಗೆ ಪ್ರೇರೇಪಿಸಿದನು. ಅವರು ಕೌರವ ಸೈನ್ಯವನ್ನು ಸಮೀಪಿಸುತ್ತಿದ್ದಂತೆ ಸ್ವತಃ ದ್ರೋಣನ ನೇತೃತ್ವದಲ್ಲಿ ಯೋಧರ ಸಮುದ್ರವು ಅಭಿಮನ್ಯುವನ್ನು ಎದುರಿಸಿತು. ಕೌರವರು ಆತನ ವಿರುದ್ಧ ಮುನ್ನಡೆಯುತ್ತಿದ್ದಂತೆ ವಿವಿಧ ಸಂಗೀತ ವಾದ್ಯಗಳ ಸದ್ದು, ಕೂಗುಗಳು, ಕೈಕಗುಂಡಿಗಳ ಹೊಡೆತಗಳು ಮತ್ತು ಗರ್ಜನೆಗಳಿಂದ ಗಾಳಿಯು ತುಂಬಿತ್ತು. ಆದರೆ ಕೈಗಳ ಹೆಚ್ಚಿನ ಚುರುಕುತನ ಮತ್ತು ದೇಹದ ಪ್ರಮುಖ ಭಾಗಗಳ ಜ್ಞಾನವನ್ನು ಹೊಂದಿದ್ದ ಅಭಿಮನ್ಯು ತ್ವರಿತವಾಗಿ ಬಾಣಗಳನ್ನು ಹಾರಿಸಿದನು. ಯುದ್ಧವು ತೀವ್ರಗೊಂಡಿತು. ಅಭಿಮನ್ಯು ಎಡ ಮತ್ತು ಬಲ ಯೋಧರನ್ನು ಕೊಂದು ಅವನ ದೇಹಗಳು ಉರಿಯುತ್ತಿರುವ ಬೆಂಕಿಯ ಮೇಲೆ ಬೀಳುವ ಕೀಟಗಳಂತೆ ಮೈದಾನದಾದ್ಯಂತ ಹರಡಿಕೊಂಡವು. ಅಭಿಮನ್ಯುವಿನ ದಂಡಗಳು ಅವರ ಗುರಿಗಳನ್ನು ಹೊಡೆದಾಗ ಭೂಮಿಯು ರಕ್ತದಿಂದ ಕೆಂಪಾಗಿತ್ತು. ವಿನಾಶ ಮತ್ತು ಅವ್ಯವಸ್ಥೆಯ ಹಾದಿಯನ್ನು ಬಿಟ್ಟು ಹೋಯಿತು. ಹೋರಾಟ ಮುಂದುವರದಂತೆ ಅಭಿಮನ್ಯು ಏಕಕಾಲದಲ್ಲಿ ಎಲ್ಲೆಡೆ ಇದ್ದಂತೆ ತೋರುತ್ತಿತ್ತು. ಅವನ ತೀಕ್ಷ್ಣವಾದ ಶಸ್ತ್ರಾಸ್ತ್ರಗಳು ಆ ಯೋಧರನ್ನು ಕತ್ತರಿಸುತ್ತಿದ್ದವು. ಸ್ಟ್ಯಾಂಡರ್ಡ್ ಮತ್ತು ಕೊಕ್ಕೆಗಳನ್ನು
ಹೊಂದಿರುವ ಆನೆಗಳು ಮತ್ತು ಹಿಂಭಾಗದಿಂದ ಅವರನ್ನು ರಕ್ಷಿಸುವ ಪಾದಚಾರಿ ಸೈನಿಕರು ವನಯು ಕಾಂಬೋಜ ಮತ್ತು ವಲ್ಹಿಕಾ ತಳಿಗಳ ಕುದುರೆಗಳು ಅಭಿಮನ್ಯು ಅವರ ಹಿಂದೆ ಸವಾರಿ ಮಾಡುವಾಗ ಅವರ ಆಭರಣಗಳಿಂದ ವಂಚಿತರಾಗಿರುವುದು ಕಂಡುಬಂದಿತು. ಅವನ ಬಾಣಗಳು ಪದೇ ಪದೇ ಹೊಡೆಯುತ್ತಿದ್ದವು, ಕುದುರೆಗಳನ್ನು ಅಲಂಕರಿಸುತ್ತಿದ್ದ ಗಂಟೆಗಳ ಸಾಲುಗಳನ್ನು ಹರಿದು ಅವುಗಳನ್ನು ಮೈದಾನದಲ್ಲಿ ನಿರ್ಜೀವವಾಗಿ ಬಿಡಲಾಯಿತು. ಅವರ ಸವಾರರು ತಮ್ಮ ಬದಿಗಳಲ್ಲಿ ಮಲಗಿದ್ದರು, ಅವರ ಮುಖಗಳು ಸಾವಿನಲ್ಲಿ ತಿರುಚಿದವು. ಬಿದ್ದ ಯೋಧರು ತಮ್ಮ ಕೊಳಚಿನಲ್ಲಿ ಬೆರೆಯುತ್ತಿದ್ದಾಗ ಹೊರಹೊಮ್ಮಿದ ಮಲವಿಸರ್ಜನೆಯ ದುರ್ವಾಸನೆಯಿಂದ ಭೂಮಿಯು ತುಂಬಿತ್ತು. ಅಭಿಮನ್ಯು ಕೌರವರ ಸೈನ್ಯವನ್ನು ಕೊಲ್ಲುವುದನ್ನು ಮುಂದುವರೆಸಿದಾಗ ಆತನ ಸಾಧನೆಗಳು ಆತನ ವೈರಿಗಳಿಗೆ ತಾಳಿಕೊಳ್ಳುವುದು ಅಸಾಧ್ಯವಾಗುತ್ತಾ ಹೋದವು. 3 ಕಣ್ಣುಗಳ ಮಹಾದೇವನು ಅಸುರನ ಸೈನ್ಯವನ್ನು ಹತ್ತಿಕ್ಕಿದಂತೆ ಆತನು ಕಾರುಗಳು, ಆನೆಗಳು ಮತ್ತು ಕುದುರೆಗಳಂತಹ 3 ವಿಧದ ಪಡೆಗಳ ವಿಶಾಲ ಸಮೂಹವನ್ನು ಹತ್ತಿಕ್ಕಿದನು. ದ್ರೋಣನ ಸೈನ್ಯದ ಯೋಧರು ಅಸಹಾಯಕರಾದರು. ಅವರ ಬಾಯಿಗಳು ಒಣಗಿದವು, ಕಣ್ಣುಗಳು ಪ್ರಕ್ಷುಬ್ಧವಾದವು, ದೇಹಗಳು ಬೆವರುದಿಂದ ಆವೃತವಾದವು ಮತ್ತು ಕೂದಲುಗಳು ಕೊನೆಯಲ್ಲಿ ನಿಂತವು. ಅಂತಹ ಅಗಾಧ ಸೋಲಿನ ಹಿನ್ನೆಲೆಯಲ್ಲಿ ಕೌರವರ ಭರವಸೆಗಳು ಕ್ಷೀಣಿಸಲು ಪ್ರಾರಂಭಿಸಿದವು. ಅವರು ತಮ್ಮ ಸುತ್ತಲೂ ಖಾಲಿ ನೋಟವನ್ನು ಹಾಕಿದರು. ಸಂಜಯನು ಭಯದಿಂದ ನೋಡುತ್ತಿದ್ದಂತೆ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿದನು. ದುರ್ಯೋಧನನ ಕೋಪವು ತನ್ನ ಕುದಿಯುವ ಹಂತವನ್ನು ತಲುಪಿತ್ತು ಮತ್ತು ಅವನು ಸುಭದ್ರನ ಮಗ ಅಭಿಮನ್ಯುವನ್ನು ಎದುರಿಸಲು ಮುಂದಾದನು. ಆದರೆ ಅವನು ಅವನನ್ನು ತಲುಪುವ ಮೊದಲೇ ದ್ರೋಣನು ಕೌರವ ಯೋಧರನ್ನು ಒಟ್ಟುಗೂಡಿಸಿ ಅವರ ರಾಜನನ್ನು ರಕ್ಷಿಸುವಂತೆ ಒತ್ತಾಯಿಸಿದನು. ರಾಜನನ್ನು ರಕ್ಷಿಸು! ದ್ರೋಣನು ತನ್ನ ಧ್ವನಿಯನ್ನು ಯುದ್ಧಭೂಮಿಯಾದ್ಯಂತ ಸಾಗಿಸುತ್ತಾ ಕೂಗಿದನು. ಅಭಿಮನ್ಯು ಒಬ್ಬ ಪ್ರಬಲ ವೈರಿ, ಆದರೆ ನಮ್ಮ ರಾಜನು ಅವನ ಕೈಯಲ್ಲಿ ಬೀಳಲು ನಾವು ಬಿಡುವುದಿಲ್ಲ. ದ್ರೋಣನ ಮಾತುಗಳಿಂದ ಪ್ರೇರಿತರಾಗಿ ಮತ್ತು ತಮ್ಮ ರಾಜನಿಗೆ ನಿಷ್ಠೆಯಿಂದ ಪ್ರೇರೇಪಿಸಲ್ಪಟ್ಟ ಪರಾಕ್ರಮಶಾಲಿ ಯೋಧರು ಅಭಿಮನ್ಯುವನ್ನು ಬಾಣಗಳ ಆಲಿಕಲ್ಲುಗಳಿಂದ ಸುತ್ತುವರೆದರು. ಕರ್ಣನು ಗಾಳಿಯಲ್ಲಿ ಹಾವುಗಳಂತೆ ಹಾರುತ್ತಿರುವಂತೆ ತೋರುವ ದಂಡೆಗಳನ್ನು ಹಾರಿಸಿದನು. ದ್ರೋಣನು ಸ್ವತಃ 17 ಬಾಣಗಳನ್ನು ಹಾರಿಸಿದನು. ಪ್ರತಿಯೊಂದು ಅಭಿಮನ್ಯುವಿನ ರಕ್ಷಾಕವಚವನ್ನು ಹಾವಿನ ಹಲ್ಲುಗಳಂತೆ ಚುಚ್ಚಿದ್ದವು. ಆದರೆ ಅಭಿಮನ್ಯುವನ್ನು ಅಷ್ಟು ಸುಲಭವಾಗಿ ಸೋಲಿಸಲಾಗುವುದಿಲ್ಲ. ಅವನು ತನ್ನದೇ ಆದ ತೀಕ್ಷ್ಣವಾದ ದಂಡೆಗಳಿಂದ ಅವರ ದಾಳಿಯನ್ನು ಎದುರಿಸಿದನು. ತನ್ನ ಶತ್ರುಗಳ ಮೇಲೆ 3 ಬಾಣಗಳನ್ನು ಹಾರಿಸಿದನು ಮತ್ತು ಅವರನ್ನು ಅಸ್ತವ್ಯಸ್ತವಾಗಿ ಹಿಂದಿರುಗಿಸಿದನು. ಪ್ರತಿ ಆಜ್ಞೆಗೆ ಪ್ರತಿಕ್ರಿಯಿಸಲು ತರಬೇತಿ ಪಡೆದ ಅವನ ಕುದುರೆಗಳು ಬಹುತೇಕ ಅಲೌಕಿಕವೆಂದು ತೋರುವ ವೇಗದಲ್ಲಿ ಮುಂದಕ್ಕೆ ಓಡಿದವು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಅಭಿಮನ್ಯುವಿನ ಕೋಪವು ಹೆಚ್ಚಾಯಿತು. ದುರ್ಯೋಧನನ ಯೋಧರ ಕೈಯಿಂದ ಅವನು ಅನುಭವಿಸಿದ ಕಸಿದುಕೊಳ್ಳುವಿಕೆಯಿಂದ ಉತ್ತೇಜಿಸಲ್ಪಟ್ಟನು. ಅವನು ಬಾಣದ ನಂತರ ಬಾಣವನ್ನು ಹಾರಿಸುವಾಗ ನಗುತ್ತಿದ್ದನು. ಅವನ ಗುರಿ ಅಸ್ಥಿರವಾಗಿರಲಿಲ್ಲ ಮತ್ತು ಅವನ ಶಕ್ತಿಯು ಮಿತಿಯಿಲ್ಲದಂತಿತ್ತು. ಅಸ್ಮಾಕನ ಸುಂದರ ಮಗನಾದ ಒಬ್ಬ ಯೋಧನು ಅವನ ದಾರಿಯಲ್ಲಿ ನಿಲ್ಲಲು ಪ್ರಯತ್ನಿಸಿದನು, ಆದರೆ ಅಭಿಮನ್ಯು ಅವನಿಗೆ ತುಂಬಾ ಚುರುಕಾಗಿದ್ದನು. ವೇಗವಾಗಿ ಮತ್ತು ಮಾರಣಾಂತಿಕ ನಿಖರತೆಯಿಂದ ಅವನು ಯೋಧನ ಕುದುರೆಗಳು, ಸಾರಥಿ, ಸ್ಟ್ಯಾಂಡರ್ಡ್ ಮತ್ತು 2 ತೋಳುಗಳನ್ನು ಸಹ ಕತ್ತರಿಸಿ ಅವನನ್ನು ನೆಲದ ಮೇಲೆ ಮಲಗಿಸಿದನು. ತಮ್ಮ ನಾಯಕನ ಪತನವಾದಾಗ ಅಸ್ಮಕರ ಪಡೆ ಅಲುಗಾಡಿತು ಮತ್ತು ಓಡಿ ಹೋಯಿತು. ಆದರೆ ದುರ್ಯೋಧನನ ಯೋಧರು ಬಿಟ್ಟುಕೊಡಲು ನಿರಾಕರಿಸಿದರು. ಕರ್ಣ, ಕೃಪ, ದ್ರೋಣ ಮತ್ತು ಸಾಲ್ಯನು ದುರ್ಯೋಧನನೊಂದಿಗೆ ಸೇರಿಕೊಂಡು ಅಭಿಮನ್ಯುವಿನ ಮೇಲೆ ಚಂಡಮಾರುತದಂತೆ ಬೀಳುವ ಬಾಣಗಳನ್ನು ಸುರಿಸಿದರು. ಅಭಿಮನ್ಯು
ತನ್ನ ದೇಹವನ್ನು ಬಾಣಗಳಿಂದ ಮುಚ್ಚಿಕೊಂಡು ಹೋರಾಡಿದನು. ಆದರೂ ಅವನು ತನ್ನ ಶತ್ರುಗಳ ಮೇಲೆ ಸತತವಾಗಿ ಗುಂಡು ಹಾರಿಸಿದನು. ಅವನು 3 ಯೋಧರನ್ನು ಸುಷೇನಾ, ದಿರಲೋಚನ ಮತ್ತು ಕುಂಡವೇದಿ ಕೇವಲ 3 ತ್ವರಿತ ಹೊಡೆತಗಳಿಂದ ಹೊಡೆದರು. ಆದರೆ ಕರ್ಣನು ಅಷ್ಟು ಸುಲಭವಾಗಿ ಸೋಲಲು ಸಾಧ್ಯವಾಗಲಿಲ್ಲ. ಅಭಿಮನ್ಯುವಿನ ಹಿಂದಿನ ಹೊಡೆತದ ಆಘಾತದಿಂದ ಚೇತರಿಸಿಕೊಂಡು ಅವನು 25 ಬಾಣಗಳನ್ನು ಹಾರಿಸಿದನು. ಅದು ಬೆಣ್ಣೆಯ ಮೂಲಕ ಬಿಸಿಯಾದ ಚಾಕಿಯಂತೆ ರಕ್ಷಾಕವಚ ಮತ್ತು ಮಾಂಸವನ್ನು ಚುಚ್ಚಿದಂತೆ ತೋರುತ್ತಿತ್ತು. ಅಶ್ವತ್ಥಾಮನ್ ಮತ್ತು ಕೃತವಮನ್ ಸೇರಿಕೊಂಡರು. ಅಭಿಮನ್ಯುವನ್ನು ತಮ್ಮ ದಂಡಗಳಿಂದ ಹೊಡೆದರುಳಿದ್ದವು. ಉಲ್ಬಣಗೊಳ್ಳುತ್ತಿದ್ದಂತೆ ಎಲ್ಲರೂ ಅಭಿಮನ್ಯುವನ್ನು ಸ್ವತಃ ಯಮನೆಂದು ಪರಿಗಣಿಸಿ ಸಾವಿನ ಗಲ್ಲಿಗೇರಿಸಿದನು. ಅವನ ಬಾಣಗಳು ಯುದ್ಧಭೂಮಿಯಾದ್ಯಂತ ಚದುರಿ ಹೋಗಿ ತನ್ನ ರಥದ ಟೆರೇಸಲ್ಲಿ ಕುಳಿತಿದ್ದ ಸಾಲಿನನ್ನು ಹೊಡೆದು ಮೂರ್ಛೆ ಹೋದವು. ಹಸ್ತಿನಾಪುರದ ರಾಜ ಧೃತರಾಷ್ಟ್ರನು ತನ್ನ ಮುಂದಿರುವ ಅವ್ಯವಸ್ಥೆಯನ್ನು ನೋಡುತ್ತಿರುವಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿದನು. ಅವನ ಮಗನ ಸೈನ್ಯವಾದ ಕೌರವರು ಅರ್ಜುನನ ಮಗ ಅಭಿಮನ್ಯುವಿನೊಂದಿಗೆ ಘರ್ಷಣೆ ನಡೆಸಿದರು. ಅವರು ತಮ್ಮ ಅತ್ಯುತ್ತಮ ಯೋಧರನ್ನು ಏಕಾಂಗಿಯಾಗಿ ಎದುರಿಸುತ್ತಿದ್ದರು. ಅಭಿಮನ್ಯು ಹೋರಾಡುತ್ತಿರುವಾಗ ಅವನ ನೇರ ಬಾಣಗಳು ವೇಗವಾಗಿ ಮತ್ತು ನೇರವಾಗಿ ಹಾರುತ್ತವೆ. ಶತ್ರುವಿನ ನಂತರ ಶತ್ರುವನ್ನು ಹೊಡೆದುಳಿಸಿದವು. ಧೃತರಾಷ್ಟ್ರನು ತನ್ನ ಸಾರಥಿ ಮತ್ತು ಸಲಹೆಗಾರನಾದ ಸಂಜಯನನ್ನು ಯುದ್ಧದಲ್ಲಿ ಯುವ ಯೋಧನ ಪರಾಕ್ರಮವನ್ನು ವಿವರಿಸಲು ಕೇಳಿಕೊಂಡನು. ಸಂಜಯನು ಅಭಿಮನ್ಯುವಿನ ಶೌರ್ಯದ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದವು. ಇಗೋ ರಾಜನೇ, ಅಭಿಮನ್ಯುವಿನ ಯುದ್ಧದ ವೈಭವ ಒಂದು ಪರ್ವತವನ್ನು ಬುಡಮೇಲು ಮಾಡುವ ಪ್ರಬಲ ಚಂಡಮಾರುತದಂತೆ ಅವನು ಶತ್ರುಗಳ ಶ್ರೇಣಿಯನ್ನು ಮುನ್ನಡೆಸಿದನು. ಅವರ ಪ್ರಬಲ ಯೋಧರನ್ನು ಸುಲಭವಾಗಿ ಸೋಲಿಸಿದನು. ಅವನ ಬಾಣಗಳು ಚಂಡಮಾರುತದಂತೆ ಹಾರಿಹೋದವು. ಅವನ ದಾರಿಯಲ್ಲಿ ನಿಲ್ಲಲು ಯಾರನ್ನೂ ಬಿಡಲಿಲ್ಲ ಎಂದು ಸಂಜಯ್ ಹೇಳಿದನು. ಸಂಜೆ ಮಾತನಾಡುತ್ತಿರುವಾಗ ಧೃತರಾಷ್ಟ್ರನ ಕಣ್ಣುಗಳ ಮುಂದೆ ಆ ದೃಶ್ಯವು ತೆರೆದುಕೊಂಡಿತು. ಅಭಿಮನ್ಯು ಅವನನ್ನು ಕೆಳಗಿಳಿಸಲು ನಿರ್ಧರಿಸಿದ ಉಗ್ರ ಯೋಧನಾದ ಸಾಲ್ಯನ ಸಹೋದರನನ್ನು ಎದುರಿಸಿದನು. ಬಾಣದ ಮೇಲೆ ಬಾಣವನ್ನು ವಿನಿಮಯ ಮಾಡಿಕೊಳ್ಳುವಾಗ ಇಬ್ಬರೂ ತಮ್ಮ ಬಿಲ್ಲುಗಳನ್ನು ಹಾಡುತ್ತಾ ಘರ್ಷಣೆ ಮಾಡಿದರು. ಅಭಿಮನ್ಯು ತನ್ನ ತ್ವರಿತ ಪ್ರತಿವರ್ತನ ಮತ್ತು ಮಿಂಚು ವೇಗದ ಚಲನೆಗಳಿಂದ ತಪ್ಪಿಸಿಕೊಂಡು ಶತ್ರುಗಳ ಬಾಣಗಳ ನಡುವೆ ನೇರಿಗೆ ಮಾಡಿ ಮಾರಣಾಂತಿಕ ನಿಖರತೆಯಿಂದ ಹಿಮ್ಮೆಟ್ಟಿಸಿದನು. ಅವನ ಎದುರಾಳಿಗಳು ಅವನಿಗೆ ಸರಿಸಾಟಿಯಾಗಲಿಲ್ಲ ಮತ್ತು ಅವರು ಒಂದೊಂದಾಗಿ ನೆಲಕ್ಕೆ ಬಿದ್ದು ಸೋತರು. ಅವರ ಒಡನಾಡಿಗಳು ಭಯಭೀತರಾಗಿ ಓಡಿ ಹೋಗಿದ್ದರಿಂದ ಕೌರವ ಸೈನ್ಯವು ಅಸ್ತವ್ಯಸ್ತಗೊಂಡಿತು. ಆದರೆ ಅಭಿಮನ್ಯು ತನ್ನ ವೈಭವದ ಮೇಲೆ ವಿಶ್ರಾಂತಿ ಪಡೆಯಲಿಲ್ಲ. ಆತ ತನ್ನ ಬಾಣಗಳನ್ನು ಜೇನುನೊಣಗಳ ಗುಂಪಿನಂತೆ ಹಾರಿಸುತ್ತಾ ಶತ್ರುವಿನ ಮೇಲೆ ಹೊಡೆದು ಹೋರಾಡುವುದನ್ನು ಮುಂದುವರಿಸಿದರುಳಿದ್ದವು. ಉಲ್ಬಣಗೊಳ್ಳುತ್ತಿದ್ದಂತೆ ಧೃತರಾಷ್ಟ್ರನ ಕಣ್ಣುಗಳು ಆ ಯುವ ಯೋಧನ ಪರಾಕ್ರಮವನ್ನು ನೋಡಿ ಆಶ್ಚರ್ಯಚಕಿತ ಆದವು. ಸಂಜಯನ ಮಾತುಗಳು ಅಭಿಮನ್ಯುವಿನ ಶೌರ್ಯದ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಆಕಾಶದಲ್ಲಿ ಬೆಳಗುತ್ತಿರುವ ಶರತ್ಕಾಲದ ಸೂರ್ಯನಂತೆ ಅವನ ಬಿಲ್ಲು ತಂತಿಯು ಪ್ರತಿ ಹೊಡೆತದಿಂದ ಹಾಡಿತು ಮತ್ತು ಅವನ ಹಸ್ತದ ಕಪಾಳಗಳು ಗಾಳಿಯಲ್ಲಿ ಗುಡುಗುಗಳಂತೆ ಪ್ರತಿಧ್ವನಿಸಿತು. ಒಂದು ಕಾಲದಲ್ಲಿ ಅಷ್ಟೊಂದು ಹೆಮ್ಮೆ ಮತ್ತು ಆತ್ಮವಿಶ್ವಾಸದಿಂದ ಕೂಡಿದ್ದಳ ಕೌರವರ ಸೈನ್ಯವು ಈಗ ಅಭಿಮನ್ಯುವಿನ ಬಾಣಗಳ ದಾಳಿಯ ಮುಂಚೆಯೇ ವಿಫಲವಾಯಿತು. ಅವರು ಬಾಲ ತಿರುಗಿಸಿ ಓಡಿ ಹೋದರು. ತಮ್ಮ ಮಡಿದ ಒಡನಾಡಿಗಳನ್ನು ಯುವ ಯೋಧರ ಕರುಣೆಗೆ ಒಪ್ಪಿಸಿದ್ದರು. ಧೂಳು ತುಂಬಿದಂತೆ ಧೃತರಾಷ್ಟ್ರನು ಯುದ್ಧಭೂಮಿಯತ್ತ ದಿಟ್ಟಿಸಿ ನೋಡಿದನು. ಅವನ ಸೈನ್ಯವು ಅಸ್ತವ್ಯಸ್ತವಾಗಿರುವುದನ್ನು ನೋಡಿ ಅವನ ಹೃದಯವು ದುಃಖದಿಂದ ಭಾರವಾಡಿತು. ಆದರೆ ಅವನು ತನ್ನ ನಷ್ಟಗಳಿಗೆ ದುಃಖಿಸುತ್ತಿದ್ದರೂ ಸಹ ಅಭಿಮನ್ಯುವಿನ ಅಚಲವಾದ ಉತ್ಸಾಹ ಮತ್ತು ಅಚಲವಾದ ಧೈರ್ಯವನ್ನು ನೋಡಿ ಭಯಭೀತರಾದರು.
ಯುವ ಯೋಧನು ತನ್ನನ್ನು ತಾನು ನಿಜವಾದ ನಾಯಕನೆಂದು ಸಾಬೀತುಪಡಿಸಿದ್ದನು. ಮುಂದಿನ ಪೀಳಿಗೆಗೆ ನೆನಪಿಸಿಕೊಳ್ಳಲ್ಪಡುವನು. ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ನಂತರ ಉಂಟಾದ ಅವ್ಯವಸ್ಥೆಯ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಕುರುಡರ ಕುರುಡು ರಾಜನಾದ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತನು. ಅವನ ಹೃದಯವು ಸಂಘರ್ಷದ ಭಾವನೆಗಳಿಂದ ಭಾರವಾಗಿತ್ತು. ಅವನ ಮಗ ದುರ್ಯೋಧನನು ಅಭಿಮನ್ಯುವಿನ ಶೌರ್ಯದ ಕಥೆಯನ್ನು ಅವನಿಗೆ ವಿವರಿಸಿದ್ದನು. ಮತ್ತು ಈಗ ಅವನು ತನ್ನ ಸಾರಥಿ ಮತ್ತು ಸಲಹೆಗಾರನಾದ ಸಂಜಯನನ್ನು ಕಥೆಯನ್ನು ಹೆಚ್ಚು ವಿವರವಾಗಿ ಹೇಳಲು ಕೇಳಿದನು. ಸಂಜಯನು ಮಾತನಾಡಲು ಪ್ರಾರಂಭಿಸಿದನು. ಅವನ ಧ್ವನಿಯು ರಾಜನ ಮೇಲೆ ಉತ್ಸಾಹ ಮತ್ತು ಭಯವನ್ನು ಹುಟ್ಟುಹಾಕಿತು. ಸುಭದ್ರನ ಚಿಕ್ಕ ಮಗನಾದ ಅಭಿಮನ್ಯು ತನ್ನ ರಥದ ಮೇಲೆ ಸವಾರಿ ಮಾಡುತ್ತಿದ್ದನು. ಅವನ ಬಿಲ್ಲಿನಿಂದ ಬಿರುಗಾಳಿಯ ಬೆಂಕಿಯ ವೃತ್ತದಂತೆ ಬಾಣಗಳು ಹಾರುತ್ತಿದ್ದವು. ಅವನು ದ್ರೋಣಾಕರ್ಣ ಮತ್ತು ಸ್ವತಃ ದುರ್ಯೋಧನನನ್ನೂ ಸಹ ಅವನು ಅಜೇಯನಂತೆ ಚುಚ್ಚಿದನು. ಯೋಧರು ಅವನ ಮುಂದೆ ನಡುಗಿದರು. ಅವರ ಕಣ್ಣುಗಳು ಭಯದಿಂದ ಅಗಲವಾದವು. ಧೃತರಾಷ್ಟ್ರನ ಕುತೂಹಲವು ಹೆಚ್ಚಾಯಿತು ಮತ್ತು ಅವನು ತನ್ನ ಸಿಂಹಾಸನದಲ್ಲಿ ಮುಂದೆ ವಾಲಿದನು. ನನಗೆ ಹೆಚ್ಚು ಹೇಳಿ, ಅವನು ಸಂಜಯನನ್ನು ಒತ್ತಾಯಿಸಿದನು. ಯುದ್ಧದಿಂದ ಹಾನಿಗೊಳಗಾದ ಭೂಪ್ರದೇಶದ ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸುತ್ತಾ ಸಂಜಯನ್ ಮುಂದುವರಿಸಿದರು. ಅಭಿಮನ್ಯು ಹೋರಾಡುತ್ತಿರುವಾಗ ಮಹಾನ್ ಗುರು ದ್ರೋಣನು ಹೆಮ್ಮೆ ಮತ್ತು ಮೆಚ್ಚುಗೆಯಿಂದ ಅವನನ್ನು ನೋಡಿದನು. ಈ ಯುವ ಯೋಧನು ಸ್ವತಃ ಸ್ಕಂದನಂತೆಯೇ ಇದ್ದಾನೆ ಎಂದು ಅವನು ಉದ್ಧರಿಸಿದ್ದನು. ಆದರೆ ದುರ್ಯೋಧನನ ಕೋಪವು ಭುಗಿಲೆದ್ದಿತ್ತು ಮತ್ತು ಅಂತಹ ಅಗಾಧವಾದ ಪ್ರತಿಕೂಲತೆಗಳ ನಡುವೆಯೂ ಅಭಿಮನ್ಯುವಿನ ಮೇಲೆ ದಾಳಿ ಮಾಡಲು ಅವನು ತನ್ನ ಮಗನನ್ನು ನಿಂದಿಸಿದನು. ಭಯಂಕರ ಯೋಧನಾದ ರಾಜನ ಮಗ ದುಶಾಸನನು ಸವಾರನ್ನು ಕೈಗೆತ್ತಿಕೊಂಡನು. ಈ ಅಭಿಮನ್ಯುವನ್ನು ನಾನೇ ಕೊಲ್ಲುತ್ತೇನೆ ಎಂದು ಕೋಪಗೊಂಡ ಆನೆಯಂತೆ ಗಟ್ಟಿಯಾಗಿ ಕೂಗಿದನು. ನಾನು ಹಾಗೆ ಮಾಡಿದಾಗ ಪಾಂಡವರು ಮತ್ತು ಅವರ ಮಿತ್ರರು ನಾಶವಾಗುತ್ತಾರೆ. ಅವರ ಭರವಸೆಗಳು ನುಜ್ಜುಗುಜ್ಜಾಗುತ್ತವೆ ಮತ್ತು ಅವರು ಧೈರ್ಯ ಕಳೆದುಕೊಳ್ಳುತ್ತಾರೆ. ಘೋರವಾದ ಕೂಗಿನಿಂದ ದುಶಾಸನನು ತನ್ನ ರಥವನ್ನು ಯುದ್ಧಭೂಮಿಯಲ್ಲಿ ಗುಡುಗು ಸಿಡಿಲಿನಂತೆ ಓಡಿಸುತ್ತಿದ್ದ ಅಭಿಮನ್ಯುವಿನ ಕಡೆಗೆ ಓಡಿಸಿದನು. ತನ್ನ ಶತ್ರುಗಳ ಸಂಖ್ಯೆಯಿಂದ ಹೆದರಿಕೊಳ್ಳದೆ ಅಭಿಮನ್ಯು ದೃಢವಾಗಿ ನಿಂತನು. ಅವನ ಬಾಣಗಳು ವೇಗವಾಗಿ ಮತ್ತು ನೇರವಾಗಿ ಹಾರುತ್ತಿದ್ದವು. ಇಬ್ಬರು ಯೋಧರು ಉಕ್ಕು ಮತ್ತು ಧೂಳಿನ ಸುಂಟರಗಾಳಿಯಲ್ಲಿ ಘರ್ಷಣೆ ಮಾಡಿದರು. ಅವರ ರಥಗಳು ತಾವು ಹೋರಾಡುತ್ತಿರುವಾಗ ಸುಂದರವಾದ ವೃತ್ತಗಳನ್ನು ವಿವರಿಸುತ್ತವೆ. ಡ್ರಮ್ಸ್ ಮತ್ತು ಶಂಖಗಳ ಶಬ್ದವು ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಸಿಂಹಗಳ ಗರ್ಜನೆಗಳು ಮತ್ತು ತಾಳಗಳ ಕುಸಿತದೊಂದಿಗೆ ಬೆರೆತಿತ್ತು. ಯುದ್ಧವು ಉಂದೋಣಗೊಂಡಿತು. ಅದರ ಕೋಪವು ನಿರಂತರವಾಗಿತ್ತು, ಏಕೆಂದರೆ ಅಭಿಮನ್ಯು ಮತ್ತು ದುಶಾಸನನು ದ್ವಂದ್ವಯುದ್ಧದಲ್ಲಿ ಹೊಡೆತಕ್ಕೆ ಹೊಡೆತವನ್ನು ವಿನಿಮಯ ಮಾಡಿಕೊಂಡರು. ಅದು ರಾಜ್ಯದ ಅಡಿಪಾಯವನ್ನು ಅಲುಗಾಡಿಸಿತ್ತು. ಸಂಜಯನು ತನ್ನ ಕಥೆಯನ್ನು ಮುಗಿಸಿದಾಗ ಧೃತರಾಷ್ಟ್ರನು ತನ್ನ ಸಿಂಹಾಸನದಲ್ಲಿ ಹಿಂದಿರುಗಿದನು. ಅವರ ಹೃದಯವು ಮುನ್ಸೂಚನೆಯಿಂದ ಭಾರವಾಗಿತ್ತು. ಯುದ್ಧವು ಈಗಷ್ಟೇ ಪ್ರಾರಂಭವಾಗಿತ್ತು. ಆದರೆ ಅದೃಷ್ಟದ ಎಳೆಗಳು ದುಃಖ ಮತ್ತು ಹತಾಶೆಯ ನೆಗೆಗೆ ತಮ್ಮನ್ನು ನೇಯ್ದುಕೊಂಡಿರುವುದನ್ನು ಅವನು ನೋಡಬಹುದಾಗಿತ್ತು. ಮಹಾಕಾವ್ಯದ ಯುದ್ಧದ ಮಧ್ಯೆ ಬುದ್ಧಿವಂತ ಮತ್ತು ವೀರರಾಜಕುಮಾರನಾದ ಅಭಿಮನ್ಯು ನೆಲದ ಮೇಲೆ ಗಾಯಗೊಂಡಿದ್ದನು. ಅವನ ಅಂಗಾಂಗಗಳು ಛಿದ್ರವಾಗಿದ್ದರೂ ಅವನು ತನ್ನ ಮುಂದೆ ನಿಂತ ದುಶಾಸನನನ್ನು ನೋಡಿ ಮುಗುಳ್ನಕ್ಕನು ಮತ್ತು ವ್ಯಂಗ್ಯ ಮತ್ತು ತಿರಸ್ಕಾರದ ವಿಷಳದಿಂದ ಅವನನ್ನು ಸಂಬೋಧಿಸಲು ಪ್ರಾರಂಭಿಸಿದನು. ಅದೃಷ್ಟವಶಾತ್ ಅಭಿಮನ್ಯು ಹೇಳಿದ, ನಾನು ನಿನ್ನನ್ನು ನೋಡುತ್ತಿದ್ದೇನೆ. ಕ್ರೂರ ಮತ್ತು ನೀತಿಯಿಲ್ಲದ ಒಬ್ಬ ವ್ಯರ್ಥ ನಾಯಕ ನನ್ನ ಮುಂದೆ ಬಂದಿದ್ದಾನೆ. ನೀವು ಒಮ್ಮೆ ಸಭೆಯಲ್ಲಿ ರಾಜ ಯುಧಿಷ್ಠಿರನಿಗೆ ಮೋಸ ಮಾಡಿದ್ದೀರಿ. ವಂಚನೆ
ಮತ್ತು ಸುವಾಳನ ಮಗನ ಕೌಶಲ್ಯದ ಮೇಲೆ ಅವಲಂಬಿತರಾಗಿದ್ದೀರಿ. ನಿಮ್ಮ ಕಠಿಣ ಭಾಷಣಗಳು ಭೀಮನನ್ನು ಕೆರಳಿಸಿವೆ, ಮತ್ತು ಈಗ ನಿಮ್ಮ ಕ್ರಿಯೆಗಳ ಪರಿಣಾಮವಾಗಿ ನೀವು ಬಿತ್ತಿದದ್ದನ್ನು ನೀವು ಕೊಯ್ಯಲು ಹೊರಟಿದ್ದೀರಿ. ಅಭಿಮನ್ಯುವಿನ ಮಾತುಗಳು ವಿಷದಿಂದ ಚಿಮ್ಮಿದವು. ಅವನ ಅನೇಕ ಉಲ್ಲಂಘನೆಗಳನ್ನು ಪಟ್ಟಿ ಮಾಡಿದವು. ದರೋಡೆ, ಕೋಪ, ದುರಾಶೆ, ಅಜ್ಞಾನ, ಸಂಬಂಧಿಕರ ಬಗೆಗಿನ ದ್ವೇಷ, ಅನ್ಯಾಯ ಮತ್ತು ಕಿರುಕುಳ ಎಂದು ಅಭಿಮನ್ಯು ಘೋಷಿಸಿದನು. ನಾನು ಇಡೀ ಸೈನ್ಯದ ಮುಂದೆ ನನ್ನ ಬಾಣಗಳಿಂದ ನಿಮ್ಮನ್ನು ಶಿಕ್ಷಿಸುತ್ತೇನೆ ಎಂದು ನಾನು ಕೋಪಗೊಂಡ ಕೃಷ್ಣ ಮತ್ತು ನನ್ನ ಸಗೆ ನಾನು ನೀಡಬೇಕಾದ ಸಾಲದಿಂದ ಮುಕ್ತನಾಗುತ್ತೇನೆ. ಅವರು ಯಾವಾಗಲೂ ನಿಮ್ಮನ್ನು ಶಿಕ್ಷಿಸಲು ಅವಕಾಶವನ್ನು ಬಯಸುತ್ತಾರೆ. ಈ ಮಾತುಗಳಿಂದ ಅಭಿಮನ್ಯು ತನ್ನ ಬಿಲ್ಲಿನ ತಂತಿಯನ್ನು ಎಳೆದನು. ಯಮ ಅಗ್ನಿ ಅಥವಾ ವಾಯುವಿನಂತೆ ಪ್ರಕಾಶಮಾನವಾದ ದಂಡವನ್ನು ಗುರಿಯಾಗಿರಿಸಿಕೊಂಡನು. ಬಾಣವು ದುಶಾಸನದ ಕಡೆಗೆ ನಿಖರವಾಗಿ ಹಾರಿ ಅವನ ಭುಜದ ಕೀಲುಗಳಲ್ಲಿ ಹೊಡೆದು ಹಾವು ಕುಹರದೊಳಗೆ ಪ್ರವೇಶಿಸಿದಂತೆ ಅವನ ದೇಹಕ್ಕೆ ಆಳವಾಗಿ ಚುಚ್ಚಿತು. ದುಶಾಸನನು ನೋವು ಮತ್ತು ಮೂರ್ಛೆಯಿಂದ ಮುಳುಗಿ ತನ್ನ ರಥದ ಮಹಡಿಯ ಮೇಲೆ ಕುಳಿತನು. ದ್ರೌಪದಿಯ 5 ಪುತ್ರರು, ವಿರಾಟ ಪಾಂಚಾಲರು ಮತ್ತು ಕೇಕೈರನ್ನು ಒಳಗೊಂಡಂತೆ ಪಾಂಡವರು ಅಭಿಮನ್ಯುವಿನ ಸಾಧನೆಯನ್ನು ನೋಡಿದಾಗ ಲಯೋನಿನ ಗರ್ಜನೆಗಳಿಗೆ ಒಳಗಾದರು. ಪಾಂಡವರ ಪಡೆಗಳು ಸಂತೋಷದಿಂದ ತುಂಬಿದವು, ವಿವಿಧ ಸಂಗೀತ ವಾದ್ಯಗಳನ್ನು ಹೊಡೆದವು ಮತ್ತು ಹಾರಿಸಿದವು. ಅಭಿಮನ್ಯುವಿನ ಶೌರ್ಯವು ಅವರ ಅಜೇಯ ವೈರಿಯನ್ನು ಸೋಲಿಸಿತು ಮತ್ತು ಅವರು ಅವನ ವಿಜಯದಲ್ಲಿ ಸಂತೋಷಪಟ್ಟರು. ಆದಾಗ್ಯೂ ಯುದ್ಧದಲ್ಲಿ ದುಶಾಸನನು ಒಬ್ಬನೇ ಇರಲಿಲ್ಲ. ಅತ್ಯಂತ ಗೌರವಾನ್ವಿತ ಬಿಲ್ಲುಗಾರನಾದ ಕರ್ಣನು ತನ್ನ ಮಗನನ್ನು ರಕ್ಷಿಸಲು ದೃಢನಿಶ್ಚಯದಿಂದ ಸ್ಥಳಕ್ಕೆ ಆಗಮಿಸಿದನು. ದುರ್ಯೋಧನನು ಕರ್ಣನಿಗೆ, ಇಗೋ ನಮ್ಮ ವೈರಿಗಳನ್ನು ಕೊಲ್ಲುತ್ತಿದ್ದರು. ದುಶಾಸನನು ಸ್ವತಃ ಅಭಿಮನ್ಯುವಿನ ಶೌರ್ಯಕ್ಕೆ ಬಲಿಯಾಗಿದ್ದಾನೆ ಎಂದು ಹೇಳಿದನು. ಕರ್ಣನು ಅಭಿಮನ್ಯುವಿನ ಮೇಲೆ ತೀಕ್ಷ್ಣವಾದ ಬಾಣಗಳ ಮಳೆ ಸುರಿಸಿದನು. ಆದರೆ ರಾಜಕುಮಾರನು ಧೈರ್ಯವಿಲ್ಲದೆ ರಾಧೆಯ ಮಗನನ್ನು ದಂಡೆಗಳಿಂದ ಚುಚ್ಚಿದನು. 2 ಕಡೆಯವರು ಹೊಡೆದಾಡಿದರು ಮತ್ತು ಯಾರೊಬ್ಬರೂ ಮೇಲುಗೈ ಸಾಧಿಸಲಿಲ್ಲ. ಆದಾಗ್ಯೂ ಕರ್ಣನು ಅಭಿಮನ್ಯುವನ್ನು ಸೋಲಿಸಲು ನಿರ್ಧರಿಸಿದನು ಮತ್ತು ಅವನ ಕಡೆಗೆ ತನ್ನ ಗಮನವನ್ನು ತಿರುಗಿಸಿದನು. ಈ 2 ಪ್ರಬಲ ಯೋಧರ ನಡುವಿನ ಘರ್ಷಣೆ ತೀವ್ರವಾಗಿತ್ತು. 2 ಬಾಣಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದರು ಮತ್ತು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸುತ್ತಿದ್ದರು. ಕರ್ಣನ ಕಿರಿಯ ಸಹೋದರ ವೃಷಸೇನನು ಯುದ್ಧದಲ್ಲಿ ತೊಡಗಿದಾಗ ಯುದ್ಧಭೂಮಿಯು ಹೊತ್ತಿ ಉರಿಯಿತು. ಅವನು ಎತ್ತರವಾಗಿ ನಿಂತನು, ಕೈಯಲ್ಲಿ ತನ್ನ ಬಿಲ್ಲು ಮತ್ತು ಗಾಳಿಯಲ್ಲಿ ಪ್ರತಿಧ್ವನಿಸುವ ಪ್ರಬಲವಾದ ಗರ್ಜನೆಯನ್ನು ಹೊರಹಾಕಿದನು. ತ್ವರಿತ ಚಲನೆಯೊಂದಿಗೆ ಅವನು ತನ್ನ ಶತ್ರುಗಳ ಮೇಲೆ ಬಾಣಗಳ ಆಲಿಕಲ್ಲುಗಳನ್ನು ಹಾರಿಸಲು ಸಿದ್ಧನಾಗಿ ತನ್ನ ಬಿಲ್ಲಿನ ತಂತಿಯನ್ನು ಅದರ ಮಿತಿಗೆ ವಿಸ್ತರಿಸಿದನು. ಸುಭದ್ರನ ಮಗನಾದ ಅಭಿಮನ್ಯು ವೃಷಸೇನನ ಗುರಿಯಾಗಿದ್ದನು. ಅವನು ಈಗಾಗಲೇ 10 ದಂಡೆಗಳಿಂದ ಅಭಿಮನ್ಯುವನ್ನು ಚುಚ್ಚಿದನು. ಪ್ರತಿಯೊಂದು ಯುವ ಯೋಧನ ಛತ್ರಿ, ಸ್ತಟ್ಯಾಂಡದ ಸಾರಥಿ ಮತ್ತು ಕುದುರೆಗಳ ಮೇಲೆ ತನ್ನ ಗುರುತು ಕಂಡಿತು. ಆದರೆ ಗಾಯಗೊಂಡಿದ್ದರೂ ಅಭಿಮನ್ಯು ತನ್ನ ಎದುರಾಳಿಯ ಕೈಕಲೆಯನ್ನು ನೋಡುತ್ತಾ ಮುಗುಣಕ್ಕನು. ಆದಾಗ್ಯೂ ವೃಷಸೇನನು ತನ್ನ ಸಹೋದರನ ಶೌರ್ಯದ ಪ್ರಯತ್ನಗಳಿಂದ ಹಿಮ್ಮೆಟ್ಟಲಿಲ್ಲ. ಅವನು ಅಭಿಮನ್ಯುವಿನ ಮೇಲೆ ಬಾಣಗಳನ್ನು ಸುರಿಸುವುದನ್ನು ಮುಂದುವರೆಸಿದನು. ಅವನು ತನ್ನ ಕಣ್ಣುಗಳಲ್ಲಿ ತೀವ್ರವಾದ ದೃಢ ನಿಶ್ಚಯದಿಂದ ಬಿಲ್ಲನ್ನು ಬಗ್ಗಿಸಲು ಮತ್ತು ಇನ್ನೊಂದು ಹೊಡೆತಕ್ಕಾಗಿ ಅದನ್ನು ಹಿಂತಿರುಗಿಸಲು ಪ್ರಾರಂಭಿಸಿದನು. ಶಕ್ತಿಯ ತ್ವರಿತ ಬಿಡುಗಡೆಯೊಂದಿಗೆ ಅವನು ಬಾಣವನ್ನು ಹಾರಿಸಲು ಅವಕಾಶ ಮಾಡಿಕೊಟ್ಟನು. ಅದು ವೃಷಸೇನನ ರಕ್ಷಣೆಯ ಮೂಲಕ ಕತ್ತರಿಸಿ ಅವನ ತಲೆಯನ್ನು ಅವನ ದೇಹದಿಂದ ಬೇರ್ಪಡಿಸಿತು. ಕರ್ಣನ ಸಹೋದರನು ನೆಲಕ್ಕೆ ಬಿದ್ದಾಗ ಅವನ ತಲೆಯು ಸೋತ ಶತ್ರುವಿನಂತೆ ಉರುಳುತ್ತಿರುವುದನ್ನು ಭಾರತ ಸೇನೆಯು ವಿಸ್ಮಯದಿಂದ ನೋಡಿತು. ತನ್ನ ಸಹೋದರನ ನಿರ್ಜೀವ ರೂಪವನ್ನು ನೋಡಿ
ಸ್ವತಃ ಕರ್ಣನು ದುಃಖಿತನಾಗಿದ್ದನು. ಅವನು ಹಿಂದೆಂದೂ ಅಂತಹ ನೋವನ್ನು ಅನುಭವಿಸಿರಲಿಲ್ಲ. ಮತ್ತು ಅದರ ಪರ್ವತದ ಮನೆಯಿಂದ ಕಿತ್ತು ಹಾಕಲ್ಪಟ್ಟ ಕರ್ಣಿಕರ ಮರವು ಅವನನ್ನು ಹೊಡೆದಿದೆ ಎಂದು ತೋರುತ್ತಿತ್ವೇತಮಧ್ಯೆ ಅವನ ಕೋಪ ಮತ್ತು ದೃಢನಿಶ್ಚಯದಿಂದ ಉತ್ತೇಜಿಸಲ್ಪಟ್ಟ ಅಭಿಮನ್ಯು ಬಿರುಗಾಳಿಯಂತೆ ಮುಂದೆ ಸಾಗಿ ಕೌರವ ಸೈನ್ಯವನ್ನು ಸುಲಭವಾಗಿ ಭೇದಿಸಿದನು. ಅವನ ಬಾಣಗಳು ವೇಗವಾಗಿ ಮತ್ತು ನಿಖರವಾಗಿ ಹಾರಿ ಪ್ರಬಲ ಯೋಧರ ರಕ್ಷಾಕವಚವನ್ನು ಚುಚ್ಚಿದವು. ಕೌರವರು ಅಭಿಮನ್ಯುವಿನ ನಿರಂತರ ದಾಳಿಯಿಂದ ಪಲಾಯನ ಮಾಡಲು ಪ್ರಯತ್ನಿಸಿದಾಗ ಯುದ್ಧಭೂಮಿಯು ಶೀಘ್ರದಲ್ಲೇ ಅವ್ಯವಸ್ಥೆಯ ಸಮುದ್ರವಾಗಿ ಮಾರ್ಪಟ್ಟಿತ್ತು. ಧೂಳು ತುಂಬಿದಂತೆ ಕೌರವರ ಸೈನ್ಯವು ಮುರಿದು ಹೋಗಿದೆ ಎಂಬುದು ಸ್ಪಷ್ಟವಾಯಿತು. ಅವರ ಪಡೆಗಳು ಅಸ್ತವ್ಯಸ್ತವಾಗಿದ್ದವು ಮತ್ತು ಅವರ ನಾಯಕರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಓಡಿಹೋಗುತ್ತಿದ್ದರು. ಅಭಿಮನ್ಯು ಕೋಪಗೊಳ್ಳುತ್ತಲೇ ಇದ್ದನು. ಅವನ ಬಾಣಗಳು ಮಿಡತೆಗಳ ಗುಂಪಿನಂತೆ ಅಥವಾ ಧಾರಾಕಾರ ಮಳೆಯಂತೆ ಹಾರುತ್ತಿದ್ದವು. ಅದರ ಹಿನ್ನೆಲೆಯಲ್ಲಿ ವಿನಾಶದ ಹಾದಿಯನ್ನು ಬಿಟ್ಟು ಹೋದವು. ಕೋಲಾಹಲದ ನಡುವೆಯೇ ಅರ್ಜುನನ ಮಗ ಅಭಿಮನ್ಯು ಎತ್ತರವಾಗಿ ನಿಂತನು. ಅವನ ಶಂತವು ಯುದ್ಧಭೂಮಿಯಾದ್ಯಂತ ಪ್ರತಿಧ್ವನಿಸುವ ಭೀಕರವಾದ ಯುದ್ಧದ ಕೂಗು ಬೀಸುತ್ತಿತ್ತು. ಅವನು ಉರಿಯುತ್ತಿರುವ ಕೊಂಬೆಯಾಗಿದ್ದು, ಉರಿಯುತ್ತಿರುವ ಬೆಂಕಿಯಿಂದ ಸುಟ್ಟುಹೋದ ಒಣಹುಲ್ಲಿನಂತೆ ತನ್ನ ದಾರಿಯಲ್ಲಿನ ಎಲ್ಲವನ್ನೂ ಸೇವಿಸುತ್ತಿದ್ದನು. ಅವನ ಬಾಣಗಳು ವೇಗವಾಗಿ ಮತ್ತು ನೇರವಾಗಿ ಹಾರುತ್ತಿದ್ದವು. ಪ್ರಬಲ ಯೋಧರ ರಕ್ಷಾಕವಚವನ್ನೂ ಸಹ ಚುಚ್ಚಿದವರಿದ್ದವು. ಉಲ್ಬಣಗೊಳ್ಳುತ್ತಿದ್ದಂತೆ ಕೌರವರು ಭಯಭೀತರಾಗಿ ಓಡಿಹೋಗಲು ಪ್ರಾರಂಭಿಸಿದರು. ಅವರ ಕೂಗುಗಳು ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅವರು ಅಭಿಮನ್ಯುವಿನ ನಿರಂತರ ದಾಳಿಗೆ ಬಲಿಯಾದರು. ಶೀಘ್ರದಲ್ಲೇ ಮೈದಾನವು ಹುತಾತ್ಮ ಯೋಧರ ದೇಹಗಳಿಂದ ತುಂಬಿತ್ತು. ಅವರ ತೋಳುಗಳು ಮತ್ತು ಕೈಗಳು ಅವರ ದೇಹಗಳಿಂದ ಬೇರ್ಪಟ್ಟವು. ಅವರ ಬಿಲ್ಲುಗಳು ಮತ್ತು ಬಾಣಗಳು ಮುರಿದವು ಮತ್ತು ನಿಶ್ಚಲವಾಗಿದ್ದವು. ಯುದ್ಧದ ಸದ್ದು. ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದಾಗ ಕುರುಸರ ರಾಜನಾದ ಧೃತರಾಷ್ಟ್ರನು ತನ್ನ ಮಗ ಅಭಿಮನ್ಯುವನ್ನು ಯುದ್ಧಕ್ಕೆ ಇಳಿಸುವುದನ್ನು ನೋಡಿದನು. ಕೇವಲ 1 ವರ್ಷದ ಮಗನಾಗಿದ್ದರೂ ಬಲಶಾಲಿ ಮತ್ತು ಹೆಮ್ಮೆಪಡುವ ಯುವ ಯೋಧನು ತನ್ನ 3 ವರ್ಷದ ಕುದುರೆಗಳ ಮೇಲೆ ಶತ್ರು ಶಿಬಿರದ ಹೃದಯ ಭಾಗಕ್ಕೆ ಸವಾರಿ ಮಾಡಿದನು. ನಮ್ಮ ಶ್ರೇಷ್ಠ ಯೋಧರಲ್ಲಿ ಅರ್ಜುನನ ಮಗನನ್ನು ಹಿಂಬಾಲಿಸಿದವರು ಯಾರು? ಧೃತರಾಷ್ಟ್ರನು ತನ್ನ ಸಾರಥಿ ಸಂಜಯನನ್ನು ಕೇಳಿದನು. ಸಂಜಯ ಉತ್ತರಿಸಿದ, ಯುಧಿಷ್ಠಿರ, ಭೀಮಸಿಗಂಧಿನ್, ಸಾತ್ಯಕಿ, ನಕುಲ ಮತ್ತು ಸಹದೇವ, ದುಷ್ಟದ್ಯುಮ್ನ, ವಿರಾಟ, ದ್ರುಪದ, ಕೇಕೆಯ, ದುಷ್ಟಕೇತು ಮತ್ತು ಮತ್ಸ್ಯ ಯೋಧರೆಲ್ಲರೂ ಯುದ್ಧಕ್ಕೆ ಧಾವಿಸಿದರು ಮತ್ತು ಅವರೊಂದಿಗೆ ಅಭಿಮನ್ಯುವಿನ ಸಗಳು ಅವನ ತಾಯಿಯ ಚಿಕ್ಕಪ್ಪ ಯುದ್ಧದ ಕ್ರಮದಲ್ಲಿ ತಮ್ಮನ್ನು ತಾವು ಸಜ್ಜುಗೊಳಿಸಿದ ಉಗ್ರ ಹೋರಾಟಗಾರರು ಇದ್ದರು. ಅವರು ಅಭಿಮನ್ಯು ರಚಿಸಿದ ಮಾರ್ಗವನ್ನು ಅನುಸರಿಸಿದರು. ತಮ್ಮ ಪ್ರೀತಿಯ ಮಗನನ್ನು ರಕ್ಷಿಸಲು ಉತ್ಸುಕರಾಗಿದ್ದರು. ಕುರು ಯೋಧರು ನೋಡುತ್ತಿದ್ದಂತೆ ಪಾಂಡವರ ಸೈನ್ಯವು ತಮ್ಮ ಸಂಬಂಧಿಕರನ್ನು ಉಳಿಸಲು ದೃಢನಿಶ್ಚಯದಿಂದ ಮುಂದಾಯಿತು. ಆದರೆ ಸಿಂಧುಗಳ ರಾಜ ಮತ್ತು ನುರಿತ ಯೋಧನಾದ ಜಯದ್ರಥನು ಅವರ ವಿರುದ್ಧ ದೃಢವಾಗಿ ನಿಂತನು. ಕೈಯಲ್ಲಿದ್ದ ತನ್ನ ಆಕಾಶ ಶಸ್ತ್ರಾಸ್ತ್ರಗಳೊಂದಿಗೆ ಅವನು ಕೆಳಭೂಮಿಯಲ್ಲಿ ಆನೆಯಂತೆ ಪಾಂಡವರನ್ನು ಎದುರಿಸಿದನು. ಅದರ ಬೃಹತ್ ಶಕ್ತಿ ಅಸಲವಾಗಿತ್ತು. ಧೃತರಾಷ್ಟ್ರನು ಜಯದ್ರಥನ ಪರಾಕ್ರಮವನ್ನು ನೋಡಿದಾಗ ಅವನ ಕಣ್ಣುಗಳು ಅಗಲವಾದವು. ಸಂಜಯ ಅವನು ಹೇಳಿದನು, ಜಯದ್ರಥನೊಬ್ಬನೇ ಭಾರೀ ಹೊರೆಯನ್ನು ಹೊತ್ತಿದ್ದನೆಂದು ನಾನು ಭಾವಿಸುತ್ತೇನೆ, ಏಕೆಂದರೆ ಕೋಪಗೊಂಡ ಪಾಂಡವರನ್ನು ವಿರೋಧಿಸುವುದು ಅವನ ಮೇಲೆ ಮಾತ್ರ ಇತ್ತು. ಅವನ ಶಕ್ತಿ ಮತ್ತು ಶೌರ್ಯವು ನಿಜವಾಗಿಯೂ ಅದ್ಭುತವಾಗಿದೆ. ಧೃತರಾಷ್ಟ್ರನು ಜಯದ್ರಥನ ಕಥೆಯ ಬಗ್ಗೆ ಇನ್ನಷ್ಟು ಹೇಳಲು ಸಂಜಯನನ್ನು ಕೇಳಿದನು. ಸಂಜಯನು ತನ್ನ ಕಥೆಯನ್ನು ಪ್ರಾರಂಭಿಸಿದನು. ಪಾಂಡವರ ರಾಣಿಯಾದ ದ್ರೌಪದಿಗೆ ಅವಮಾನ ಮಾಡಿದ ನಂತರ ಭೀಮನು ಒಮ್ಮೆ ಜಯದ್ರಥನನ್ನು ಸೋಲಿಸಿದನು. ಅವಮಾನಿತನಾಗಿ ಮತ್ತು ವಿಮೋಚನೆಯನ್ನು ಬಯಸಿದ ಜಯದ್ರಥನ ತೀವ್ರ ತಪಸ್ಸನ್ನು ಕೈಗೊಂಡನು.
ಆತ ತನ್ನ ಇಂದ್ರಿಯಗಳನ್ನು ಎಲ್ಲಾ ಲೌಕಿಕ ಆಸೆಗಳಿಂದ ನಿಗ್ರಹಿಸಿದನು. ಹಸಿವು, ಬಾಯಾರಿಕೆ ಮತ್ತು ಉಷ್ಣತೆಯನ್ನು ಸಮಚಿತ್ತದಿಂದ ತಾಳಿಕೊಂಡನು. ಆತನ ದೇಹವು ಕುಗ್ಗಿತು. ಆತನ ಚರ್ಮದ ಕೆಳಗೆ ಆತನ ರಕ್ತನಾಳಗಳು ಕಾಣಿಸಿದವು. ಜಯದ್ರಥನು ತನ್ನ ತಪಸ್ಸನ್ನು ಅಭ್ಯಾಸ ಮಾಡುವಾಗ ಅವನು ವೇದದ ಶಾಶ್ವತವಾದ ಮಾತುಗಳನ್ನು ಆಹ್ವಾನಿಸಿದನು ಮತ್ತು ಮಹಾನ್ ದೇವರು ಶಿವನಾದ ಮಹಾದೇವನಿಗೆ ಗೌರವ ಸಲ್ಲಿಸಿದನು. ಜಯದ್ರಥನ ಭಕ್ತಿಯಿಂದ ಪ್ರೇರೇಪಿಸಲ್ಪಟ್ಟ ಶಿವನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡನು ಮತ್ತು ಅವನ ಆಶಯವನ್ನು ನೀಡಿದನು. ನಿನಗೆ ಯಾವ ವರ ಬೇಕು ಎಂದು ದೇವರು ಕೇಳಿದನು. ಜಯದ್ರಥನ ಹೃದಯವು ಶ್ರದ್ಧೆಯಿಂದ ತುಂಬಿತ್ತು. ನಾನು ಅಧಿಕಾರವನ್ನು ಬಯಸುತ್ತೇನೆ ಎಂದು ಹೇಳಿದ. ಆತ ಪಾಂಡುವಿನ 5 ಪುತ್ರರಾದ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವನು ಪ್ರಬಲ ಯೋಧರಾಗಿದ್ದರೂ ಅವರನ್ನು ಯುದ್ಧದಲ್ಲಿ ಎದುರಿಸಲು ನಾರುಶಾತಿಯನ್ನು ಬಳಸುತ್ತೇನೆ. ಶಿವನು ಜಯದ್ರಥನ ಮೇಲೆ ಮುಗುಳ್ನಕ್ಕನು ಮತ್ತು ಅವನ ಆಶಯವನ್ನು ಅಂಗೀಕರಿಸಿದನು. ಅರ್ಜುನನ ಮಗ ಅಭಿಮನ್ಯುವನ್ನು ಹೊರತುಪಡಿಸಿ ಜಯದ್ರಥನನ್ನು ಯುದ್ಧದಲ್ಲಿ ಎದುರಿಸಲು ಜಯದ್ರಥನ ಇಚ್ಛೆ ಈಡೇರಿತು. ಭೀಕರ ಯುದ್ಧದ ನಡುವೆಯೂ ಸಂಜಯನು ರಾಜ ಧೃತರಾಷ್ಟ್ರನ ಮುಂದೆ ನಿಂತು ಜಯದ್ರಥನ ಶೌರ್ಯದ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಓ ಮಹಾರಾಜನೇ, ಚೆನ್ನಾಗಿ ಕೇಳು. ಅವನ ಕಣ್ಣುಗಳು ಉತ್ಸಾಹದಿಂದ ಮಿಲುಗುತ್ತಿದ್ದವು, ಏಕೆಂದರೆ ನಾನು ನಿನಗೆ ಸಿಂಧುವಿನ ಅರಸನ ಪರಾಕ್ರಮವನ್ನು ಹೇಳುತ್ತೇನೆ ಎಂದು ಸಂಜಯನು ಹೇಳಿದನು. ಅವನು ಮಾತನಾಡುವಾಗ ಯುದ್ಧಭೂಮಿಯ ದರ್ಶನಗಳು ಗಾಳಿಯಲ್ಲಿ ನೃತ್ಯ ಮಾಡುತ್ತಿದ್ದವು. ಜಯದ್ರಥನ ರಥವು ಗಾಳಿಯಂತೆ ಬೀಟಂತೆ ಭವ್ಯವಾದ ಕುದುರೆಗಳಿಂದ ಸೆಳೆಯಲ್ಪಟ್ಟಿತು. ರಥವು ಆಕಾಶದಲ್ಲಿ ಆವಿಯ ಕಟ್ಟಡದಂತೆ ಹೊಳೆಯಿತು. ಅದರ ಬೆಳ್ಳಿಯ ಮಾನದಂಡವು ಸೌಂದರ್ಯದಿಂದ ಮಿನುಗುವ ದೊಡ್ಡ ಹಂದಿಯ ಲಾಂಛನವನ್ನು ಕೊಂದಿದೆ. ತನ್ನ ಬಿಳಿ ಛತ್ರಿ ಮತ್ತು ಅದರ ಮೇಲೆ ಬೀಸುವ ಯಾತ್ಬಾಲರೊಂದಿಗೆ ಜಯದ್ರಥನು ಆಕಾಶದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುವ ಚಂದ್ರನನ್ನು ನೆನಪಿಸುವ ಅಲೌಕಿಕ ವೈಭವವನ್ನು ಹೊರಹೊಮ್ಮಿಸಿದನು. ಸಂಜಯನು ಹೇಳುವುದನ್ನು ಮುಂದುವರಿಸಿದಾಗ ಜಯದ್ರಥನ ಪರಾಕ್ರಮವು ಸ್ಪಷ್ಟವಾಯಿತು. ಅವನು ತನ್ನ ಬೃಹತ್ ಬಿಲ್ಲನ್ನು ಹೊರತೆಗೆದು ಪ್ರತಿ ತಿರುವಿನಲ್ಲಿಯೂ ಪಾಂಡವರ ಶ್ರೇಣಿಯನ್ನು ಚುಚ್ಚಿದನು. ಸಾತ್ಯಕಿ 3 ಬಾಣಗಳಿಗೆ ಬಲಿಯಾದನು, ಆದರೆ ಋಕೋದ್ರನಿಗೆ 8 ಹೊಡೆದವು. ಧೃಷ್ಟದ್ಯುಮ್ನ ಮತ್ತು ದ್ರುಪದ ಒಂದೇ ರೀತಿ ಅನುಭವಿಸಿದರು. ಪ್ರತಿಯೊಂದು ಅನೇಕ ದಂಡಗಳಿಂದ ಚುಚ್ಚಲ್ಪಟ್ಟವು. ಜಯದ್ರಥನ ಬಿಲ್ಲು ಮಾರಣಾಂತಿಕ ನಿಖಳತೆಯಿಂದ ಹಾಡಿದಂತೆ ಕೈಕೇಯರನ್ನು ಬಿಡಲಾಗಲಿಲ್ಲ. ಸಿಂಧುಗಳ ದೊರೆ ಅಜೇಯನಾಗಿ ಕಾಣುತ್ತಿದ್ದನು. ಅವನ ಸಾಧನೆಗಳು ಕ್ಷಣಾರ್ಧದಲ್ಲಿ ಹೆಚ್ಚು ಗಮನಾರ್ಹವಾಗುತ್ತಿದ್ದವು. ಯುಧಿಷ್ಠಿರನು ಸ್ವತಃ 70 ಬಾಣಗಳಿಂದ ಹೊಡೆದಾಗ ಅದು ಜಯದ್ರಥನ ಶೌರ್ಯದ ಖ್ಯಾತಿಯನ್ನು ಹೆಚ್ಚಿಸಿತ್ತು. ಪಾಂಡವ ಸೈನ್ಯದ ಇತರ ವೀರರನ್ನು ಇದೇ ರೀತಿ ಗುರಿಯಾಗಿಸಲಾಗಿತ್ತು. ಪ್ರತಿಯೊಬ್ಬರೂ ಜಯದ್ರಥನ ಪಟ್ಟುಬಿಡದ ದಾಳಿಯ ಮುಂದೆ ಬಿದ್ದರು. ಆದರೆ ನಂತರ ಅಸಾಮಾನ್ಯವಾದದ್ದು ಸಂಭವಿಸಿತು. ಕೋಪಗೊಂಡ ಮತ್ತು ದೃಢನಿಶ್ಚಯದ ಭೀಮನು ಜಯದ್ರಥನ ಬಿಲ್ಲನ್ನು ಗುರಿಯಾಗಿಸಿಕೊಂಡು ಅದನ್ನು ಒಂದೇ ನಯಗೊಳಿಸಿದ ದಂಡೆಯಿಂದ ಹೊಡೆದನು. ಆದಾಗ್ಯೂ ಸಿಂಧುವಿನ ರಾಜನು ವಿಚಲಿತನಾಗಲಿಲ್ಲ. ತ್ವರಿತವಾಗಿ ಮತ್ತೊಂದು ಬಿಲ್ಲನ್ನು ಹಿಂಪಡೆದನು ಮತ್ತು ಪಾಂಡವರ ಮೇಲೆ ತನ್ನ ದಾಳಿಯನ್ನು ಮುಂದುವರಿಸಿದನು. ಯುದ್ಧವು ತೀವ್ರಗೊಂಡಿತು. 2 ಕಡೆಯವರು ಕಾಲು ಬಿಟ್ಟುಕೊಡಲಿಲ್ಲ. ಜಯದ್ರಥನ ಕುದುರೆಗಳು ಬಿದ್ದು ಹೋದವು, ಆದರೆ ಅವನು ಸೋಲಿನಿಂದ ವಿಚಲಿತರಾಗದೆ ಹೋರಾಡುವುದನ್ನು ಮುಂದುವರಿಸಿದನು. ಭೀಮನು ಈ ಸ್ಥಿತಿಸ್ಥಾಪಕತ್ವದ ಪ್ರದರ್ಶನಕ್ಕೆ ಸಾಕ್ಷಿಯಾಗಿ ತನ್ನ ಕಾರಿನಿಂದ ಹಾರಿ ಸತ್ಯಕಿಯ ವಾಹನವನ್ನು ಆಜ್ಞಾಪಿಸಿದನು. ಸಿಂಹವು ಪರ್ವತದ ಶಿಖರದ ಮೇಲೆ ಪ್ರಾಬಲ್ಯ ಸಾಧಿಸಿದಂತೆ ಜಯದ್ರಥನ ಪರಾಕ್ರಮವು ಎಲ್ಲರಿಗೂ ಸ್ಪಷ್ಟವಾಗುತ್ತಿದ್ದಂತೆ ಅಕ್ಕಪಕ್ಕದಿಂದ ನೋಡುತ್ತಿದ್ದ ಸೈನಿಕರು ಹರ್ಷೋದ್ಗಾರಗಳಲ್ಲಿ ಮುಳುಗಿದರು. ಪಾಂಡವರೂ ಸಹ ಅವರ ಶೌರ್ಯವನ್ನು ಒಪ್ಪಿಕೊಂಡರು. ಅವರ ಮುಖಗಳು ತಮ್ಮ ಸಾಮೂಹಿಕ ಶಕ್ತಿಯನ್ನು ಏಕಾಂಗಿಯಾಗಿ ಪ್ರತಿರೋಧಿಸಿದ ಸಿಂಧುಗಳ ಆಡಳಿತಗಾರನ ಬಗ್ಗೆ ಬಲವನ್ನು ಪ್ರತಿಬಿಂಬಿಸುತ್ತವೆ. ಸಂಜಯನು ತನ್ನ ಕಥೆಯನ್ನು ಮುಕ್ತಾಯಗೊಳಿಸಿದಾಗ ರಾಜ ಧೃತರಾಷ್ಟ್ರನು
ಜಯದ್ರಥನ ಅಚಲ ಮನೋಭಾವದ ಬಗ್ಗೆ ಹೊಸ ಗೌರವದಿಂದ ಅವನನ್ನು ನೋಡಿದನು. ಭೀಮನು ಶತ್ರುಗಳ ರೇಖೆಗಳ ಮೂಲಕ ರೂಪಿಸಿದ ಮಾರ್ಗವನ್ನು ಸಿಂಧುವಿನ ರಾಜನು ತುಂಬಿದನು ಮತ್ತು ಅವನನ್ನು ವಿರೋಧಿಸಲು ಧೈರ್ಯ ಮಾಡಿದವರು ಅವನ ಅಜೇಯತೆಯಿಂದ ಭಯಭೀತರಾದ ವೀಕ್ಷಣದಲ್ಲಿ ಇದು ಸ್ಪಷ್ಟವಾಯಿತು. ಯುದ್ಧದ ಬಿಸಿಲಿನಲ್ಲಿ ಸಿಂಧುವಿನ ರಾಜನು ಪಾಂಡವರೊಂದಿಗೆ ಘರ್ಷಣೆ ನಡೆಸುತ್ತಿರುವುದನ್ನು ಸಂಜಯನು ನೋಡಿದನು. ಅರ್ಜುನನ ಮಗನಾದ ಅಭಿಮನ್ಯು ಸಮುದ್ರವನ್ನು ಕೆರಳಿಸುತ್ತಿದ್ದ ಮಕರನಂತೆ ಕೌರವ ಸೇನೆಯ ಮೇಲೆ ಬಾಣದ ಮಳೆ ಸುರಿಸಿದನು. ಕೌರವ ಸೇನೆಯ ಪ್ರಮುಖ ಯೋಧರು ತಮ್ಮ ಶ್ರೇಣಿ ಮತ್ತು ಆದ್ಯತೆಗೆ ಅನುಗುಣವಾಗಿ ಅವನನ್ನು ಎದುರಿಸಲು ಧಾವಿಸಿದ ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಅಭಿಮನ್ಯುವಿನ ಸಾರಥಿಯು ತನ್ನ ಕಾರನ್ನು ಜನನಿಬಿಡ ಮೈದಾನದ ಮೂಲಕ ಕುಶಲತೆಯಿಂದ ಶತ್ರುಗಳ ಬಾಣಗಳು ಮತ್ತು ಗುರಾಣಿಗಳಿಂದ ತಪ್ಪಿಸಿಕೊಂಡನು. ಅಭಿಮನ್ಯು ಸ್ವತಃ ಚಟುವಟಿಕೆಯ ಸುಂಟರಗಾಳಿಯಾಗಿದ್ದನು. ತನ್ನ ತೀಕ್ಷ್ಣವಾದ ದಂಡೆಗಳಿಂದ ಶತ್ರುಗಳನ್ನು ಕತ್ತರಿಸಿದ್ದನು. ಅವನು ವೃಷಸೇನನ ಸಾರಥಿಯನ್ನು ಕೊಂದು ವೃಷಸೇನನ ಬಿಲ್ಲನ್ನು ಕತ್ತರಿಸಿದನು. ರಾಜಕುಮಾರನು ತನ್ನ ಕುದುರೆಗಳ ಮೇಲೆ ಓಡಿ ಹೋದನು. ಘಟನೆಗಳ ಈ ತಿರುವಿನಲ್ಲಿ ಕೌರವ ಯೋಧರು ಖುಷಿಯಿಂದ ತುಂಬಿ ಅಭಿಮನ್ಯುವಿನ ಪರಾಕ್ರಮವನ್ನು ನೋಡಿದಾಗ ಅದ್ಭುತ ಅದ್ಭುತ ಎಂದು ಕೂಗಿದರು. ಆದರೆ ಅವರ ವಿಜಯವು ಅಲ್ಪಕಾಲಿಕವಾಗಿತ್ತು, ಏಕೆಂದರೆ ವಸಂತಿಯ ಶಿಥಿಲದಲ್ಲೇ ದೃಶ್ಯದಲ್ಲಿ ಕಾಣಿಸಿಕೊಂಡನು. ಯೋಧರನ್ನು ಕೆಳಗಿಳಿಸಲು ನಿರ್ಧರಿಸಿದನು. 60 ಚಿನ್ನದ ರೆಕ್ಕೆಗಳ ಬಾಣಗಳೊಂದಿಗೆ ಅವನು ಅಭಿಮನ್ಯುವನ್ನು ಚುಚ್ಚಿದನು ಮತ್ತು ನಾನು ಜೀವಂತವಾಗಿರುವವರೆಗೂ ನೀನು ಜೀವದಿಂದ ತಪ್ಪಿಸಿಕೊಳ್ಳುವುದಿಲ್ಲ ಎಂದು ಅವನನ್ನು ನಿಂದಿಸಿದನು. ವಿಚಲಿತರಾಗದೆ ಅಭಿಮನ್ಯು ತನ್ನ ತಿಕ್ಕಿಯಿಂದ ದೂರವಾದ ದಂಡನ್ನು ಹೊರತೆಗೆದು ವಸತಿಯ ಎದೆಯ ಮೇಲೆ ಹೊಡೆದನು. ರಾಜಕುಮಾರನು ನೆಲಕ್ಕೆ ಅಪ್ಪಳಿಸಿದನು. ಅವರ ನಾಯಕನ ಮರಣವು ಕೌರವ ಯೋಧರ ಕೋಪವನ್ನು ಹೆಚ್ಚಿಸಿತು ಮತ್ತು ಅವರು ಅಭಿಮನ್ಯುವನ್ನು ಸುತ್ತುವರೆದರು. ತಮ್ಮ ಬಿಲ್ಲು ಮತ್ತು ಬಾಣಗಳನ್ನು ಕತ್ತಲೆಯಾದ ಅಂತ್ಯವಿಲ್ಲದ ಸಮುದ್ರದಂತೆ ಶಾಚಿದ ಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಅಭಿಮನ್ಯುವಿನ ಕೋಪಕ್ಕೆ ಯಾವುದೇ ಮಿತಿ ಇರಲಿಲ್ಲ. ಬಿರುಗಾಳಿಯಂತೆ ತನ್ನ ದಂಡಗಳು ಹಾರುತ್ತಿದ್ದರಿಂದ ಅವನು ಶತ್ರುವಿನ ನಂತರ ಶತ್ರುವನ್ನು ನಾಶಪಡಿಸಿದನು. ಎಲ್ಲಾ ದಿಕ್ಕುಗಳಲ್ಲಿ ಕಾಲುಗಳು ಮತ್ತು ತಲೆಗಳನ್ನು ಹಾರಿಸಿದನು. ಭೂಮಿಯು ಬಿದ್ದವರಿಂದ ತುಂಬಿತ್ತು. ಅವರ ಹೂವಿನ ಹಾರಗಳು ಮತ್ತು ಆಭರಣಗಳು, ರಥಗಳು, ಗುರಾಣಿಗಳು ಮತ್ತು ಚಿನ್ನದ ಸರಪಳಿಗಳ ಭಗ್ನಾವಶೇಷಗಳಲ್ಲಿ ಚದುರಿ ಹೋಗಿದ್ದ ಯುದ್ಧದ ಮೈದಾನವು ಒಂದು ಭಯಾನಕ ದೃಶ್ಯವನ್ನು ಪ್ರಸ್ತುತಪಡಿಸಿತು. ದೊಡ್ಡ ಶೌರ್ಯದಿಂದ ಬದುಕಿ ಸತ್ತ ಹತ ಕ್ಷತ್ರಿಯರಿಂದ ತುಂಬಿತ್ತು. ಒಂದು ಕಾಲದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಅವರ ಮೇಲಂಗಿಯ ಕೋಟುಗಳು ಈಗ ಮುರಿದು ನೆಲದ ಮೇಲೆ ಕೊಳೆಯುತ್ತಿದ್ದವು. ಅವ್ಯವಸ್ಥೆಯ ನಡುವೆ ಅಭಿಮನ್ಯುವಿನ ಸ್ವಂತ ರೂಪವು ಅಗೋಚರವಾಯಿತು. ಆದರೆ ಚಿನ್ನದಿಂದ ಅಲಂಕರಿಸಲ್ಪಟ್ಟ ಅವನ ಮೇಲಂಗಿಯ ಕೋಟು ಕಾಣಿಸುತ್ತಿತ್ತು. ಅವನ ಪಟ್ಟುಬಿಡದ ಕೋಪಕ್ಕೆ ದಾರಿದೀಪವಾಗಿತ್ತು. ಅವನು ಯುದ್ಧಭೂಮಿಯಲ್ಲಿ ಶತ್ರುವಿನ ನಂತರ ಶತ್ರುವನ್ನು ಕೊಲ್ಲುತ್ತಿದ್ದಾಗ ಅವನ ಹೊಳೆಯುವ ಹೊಳಪಿನಿಂದ ಕುರುಡನಾಗದೆ ಯಾರೊಬ್ಬರೂ ಅವನನ್ನು ನೋಡಲಾಗಲಿಲ್ಲ. ಅವನು ಸೂರ್ಯನಂತೆಯೇ ಇದ್ದನು. ಎಲ್ಲಾ ದಿಕ್ಕುಗಳಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದನು. ಅವನ ದಂಡೆಗಳು ಬೆಳಕಿನ ಕಿರಣಗಳಂತೆ ಹಾರಿ ತನ್ನನ್ನು ವಿರೋಧಿಸುವವರನ್ನು ಹೊಡೆದುರುಳಿಸಲು ಮುಂದಾದವು. ಯುದ್ಧವು ಉಕ್ಕಿನ ಮತ್ತು ರಕ್ತದ ಕೋಲಾಹಲದಿಂದ ಉಲ್ಬಣಗೊಂಡಿತು. ಅಭಿಮನ್ಯು ಅದರ ಮಧ್ಯದಲ್ಲಿ ತಡೆಯಲಾಗದ ಮತ್ತು ಅಚಲನಾಗಿದ್ದನು. ಉಕ್ಕಿನ ಮತ್ತು ಧೂಳಿನ ಉನ್ಮಾದದಲ್ಲಿ ಸೈನ್ಯಗಳು ಘರ್ಷಣೆ ಮಾಡುತ್ತಿರುವಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಳುತ್ತಾನೆ. ಅರ್ಜುನನ ಮಗನಾದ ಯುವರಾಜಕುಮಾರ ಅಭಿಮನ್ಯು ಪ್ರಕೃತಿಯ ಶಕ್ತಿಯಂತೆ ಕತಿರವ
ಸೈನ್ಯದ ಶ್ರೇಣಿಯನ್ನು ಹರಿದು ಹಾಕುತ್ತಿರುವುದನ್ನು ಸಂಜಯನು ವಿಸ್ಮಯ ಮತ್ತು ಆತಂಕದ ಮಿಶ್ರಣದಿಂದ ನೋಡುತ್ತಿದ್ದನು. ಅಭಿಮನ್ಯುವಿನ ಪರಾಕ್ರಮವು ಸಾಟಿಯಿಲ್ಲದಂತಿತ್ತು. ಶ್ರೇಷ್ಠ ಯೋಧನ ಅಡಿಯಲ್ಲಿ ವರ್ಷಗಳ ತರಬೇತಿಯ ಮೂಲಕ ಅವನ ಕೌಶಲ್ಯಗಳು ಪರಿಪೂರ್ಣತೆಗೆ ಏರಿತು. ಅವನು ತನ್ನ ಯೌವನವನ್ನು ನಿರಾಕರಿಸುವ ದ್ರವತೆಯೊಂದಿಗೆ ಚಲಿಸಿದನು. ಅವನ ರಥವು ಮಾರಣಾಂತಿಕ ನಿಖರತೆಯಿಂದ ಶತ್ರುಗಳ ರೇಖೆಗಳ ಮೂಲಕ ಹಾದು ಹೋಗುತ್ತಿತ್ತು. ಅವನನ್ನು ಎದುರಿಸಿದ ಯೋಧರು ಅವನ ಉಗ್ರತೆಗೆ ಸರಿಸಾಟಿಯಾಗಲಿಲ್ಲ ಮತ್ತು ಅವರು ಕತ್ತೆಗಳ ಮುಂದೆ ಗೋಧಿಯಂತೆ ಅವನ ಮುಂದೆ ಬಿದ್ದರು. ಅಭಿಮನ್ಯು ಮುಂದೆ ಸಾಗುತ್ತಿರುವಾಗ ಅವರ ಶತ್ರುಗಳು ಆಶ್ಚರ್ಯ ಮತ್ತು ಭೀತಿಯ ಭಾವನೆಯಿಂದ ತುಂಬಿಹೋಗಿದ್ದರು. ಅವರು ಅವನಂತಹ ಯಾರನ್ನೂ ಹಿಂದೆಂದೂ ನೋಡಿರಲಿಲ್ಲ. 1000 ಯೋಧರ ಶಕ್ತಿ ಮತ್ತು ಕೌಶಲ್ಯ ಹೊಂದಿರುವ ಯುವಕ ಅವನ ರಥವು ಚರನೆಯ ಮುಸುಕಾಗಿತ್ತು. ಅವನು ಶತ್ರುಗಳ ಶ್ರೇಣಿಯನ್ನು ಸುಲಭವಾಗಿ ಭೇದಿಸುವಾಗ ಅದರ ಚಕ್ರಗಳು ತಿರುಗುತ್ತಿದ್ದವು. ಆದರೆ ಅಭಿಮನ್ಯುವಿನ ನಂಬಲಾಗದ ಸಾಮರ್ಥ್ಯಗಳು ಸಹ ಯುದ್ಧದ ಅಲೆಯನ್ನು ಶಾಶ್ವತವಾಗಿ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಸಾಲ್ಯನ ಮಗ ರಾಜಕುಮಾರ ರುಖರತನು ತನ್ನ ಸೈನ್ಯವನ್ನು ಒಟ್ಟುಗೂಡಿಸಿ ಯುವ ಯೋಧನನ್ನು ಕೆಳಗಿಳಿಸಲು ನಿರ್ಧರಿಸಿದನು. ಪ್ರಬಲವಾದ ಗರ್ಜನೆಯೊಂದಿಗೆ ರುಖರತನು ಅಭಿಮನ್ಯುವಿನ ಎದೆಯ ಮೇಲೆ 3 ದಂಡೆಗಳನ್ನು ಮತ್ತು ಅವನ ತೋಳುಗಳಲ್ಲಿ ಇನ್ನೂ 3 ಗುಂಡುಗಳನ್ನು ಹಾರಿಸಿದನು. ಅಭಿಮನ್ಯುವಿನ ಪ್ರತಿಕ್ರಿಯೆಯು ತ್ವರಿತವಾಗಿತ್ತು ಮತ್ತು ನಿರ್ದಯವಾಗಿತ್ತು. ಒಂದೇ ಒಂದು ಖಡ್ಗದಿಂದ ಅವನು ರುಖರತನನ್ನು ಕಡಿದು ನೆಲಕ್ಕೆ ಬೀಳಿಸಿದನು. ರಾಜಕುಮಾರನ ದೇಹವು ಅಲ್ಲಿ ಮುಂದಿನ ದಾಳಿಕೋರರ ಅಲೆಯತ್ತ ತನ್ನ ಗಮನವನ್ನು ತಿರುಗಿಸಿದಾಗ ನಿಶ್ಚಲವಾಗಿ ಮತ್ತು ಮೌನವಾಗಿ ಬಿದ್ದಿತ್ತೆರಡೂ ಕಡೆಯವರು 1 ಇಂಚು ಸಹ ಬಿಡದೆ ಗಂಟೆಗಳ ಕಾಲ ಯುದ್ಧವು ಉಲ್ಬಣಗೊಂಡಿತು. ಆದರೆ ನಿಧಾನವಾಗಿ ಅಭಿಮನ್ಯು ಮೇಲುಗೈ ಸಾಧಿಸಲು ಪ್ರಾರಂಭಿಸಿದನು. ತನ್ನ ಗಾಂಧರ್ವ ಆಯುಧವು ಶ್ರೇಷ್ಠ ಯೋಧತುಮರು ಅವನಿಗೆ ನೀಡಿದ ನಿಗೂಢ ಮತ್ತು ಶಕ್ತಿಯುತ ಸಾಧನವಾಗಿದ್ದು, ತನ್ನ ವೈರಿಗಳನ್ನು ಗೊಂದಲಕ್ಕೀಡು ಮಾಡಲು ಮತ್ತು ಅವರ ಶ್ರೇಣಿಯನ್ನು ಸುಲಭವಾಗಿ ಭೇದಿಸಲು ಅವಕಾಶ ಮಾಡಿಕೊಟ್ಟಿತು. ಸೂರ್ಯನು ಯುದ್ಧ ಭೂಮಿಯಲ್ಲಿ ಮುಳುಗಲು ಪ್ರಾರಂಭಿಸಿದಾಗ ಅಭಿಮನ್ಯು ವಿಜಯಶಾಲಿಯಾಗಿ ನಿಂತನು, ಆದರೆ ಜರ್ಜರಿತರಾಗಿದ್ದನು. ಅವನ ರಥವು ಬಾಣಗಳಿಂದ ಆವೃತವಾಗಿತ್ತು. ಅದರ ಚಕ್ರಗಳು ಚಲಿಸಲು ಕಷ್ಟವಾಗುತ್ತಿದ್ದವು. ಆದರೆ ಮುಂದಿನ ದಾಳಿಕೋರರ ಅಲೆಯನ್ನು ಎದುರಿಸುವಾಗ ಯುವ ರಾಜಕುಮಾರನಿಗೆ ತಾನು ದೊಡ್ಡ ವಿಜಯವನ್ನು ಸಾಧಿಸಿದ್ದೇನೆ ಎಂದು ತಿಳಿದಿತ್ತು. ಇದು ಮುಂದಿನ ಪೀಳಿಗೆಗೆ ನೆನಪಿನಲ್ಲಿ ಉಳಿಯುತ್ತದೆ. ಕೊನೆಗೆ ಅದು ಅಭಿಮನ್ಯು ಅಲ್ಲ, ಅವನ ಶತ್ರುಗಳು ಒಂದೊಂದಾಗಿ ಅವರು ಅವನ ಮುಂದೆ ಬಿದ್ದರು. ಅವರ ದೇಹಗಳು ಮುರಿದು ಇನ್ನೂ ನೆಲದ ಮೇಲೆಯೇ ಇದ್ದರು ಮತ್ತು ಧೂಳು ನೆಲೆಗೊಳ್ಳುತ್ತಿದ್ದಂತೆ ಯುವ ರಾಜಕುಮಾರನು ಎತ್ತರವಾಗಿ ನಿಂತನು. ಅವನ ಎದೆಯು ಶ್ರಮದಿಂದ ಕೂಡಿ ಅವನ ಕಣ್ಣುಗಳು ತೀವ್ರವಾದ ಒಳಗಿನ ಬೆಳಕಿನಿಂದ ಹೊಳೆಯುತ್ತಿದ್ದವು, ಏಕೆಂದರೆ ಆ ಕ್ಷಣದಲ್ಲಿ ಅಭಿಮನ್ಯು ಅಜೇಯನಾಗಿದ್ದನು, ನಿಜವಾದ ಯೋಧನಾಗಿದ್ದನು, ಯುದ್ಧದ ಬೆಂಕಿಯಲ್ಲಿ ಹುಚ್ಚನಾಗಿದ್ದನು ಮತ್ತು ಬದುಕುಳಿಯುವ ಇಚ್ಛೆಯಿಂದ ಶಾಂತನಾಗಿದ್ದನು. ಘೋರ ಯುದ್ಧದ ನಡುವೆಯೂ ಹಸ್ತಿನಾಪುರದ ಕುರುಡ ರಾಜನಾದ ಧೃತರಾಷ್ಟ್ರನು ತನ್ನ ಕೋಣೆಗಳಲ್ಲಿ ಕುಳಿತು ತನ್ನ ಸಾರಥಿಯಾದ ಸಂಜಯನ ಕಥೆಯನ್ನು ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ಈ ಕಥೆಯು ಧೃತರಾಷ್ಟ್ರನ ಸೈನ್ಯದ ಸಂಯುಕ್ತ ಪಡೆಗಳ ವಿರುದ್ಧ ಏಕಾಂಗಿಯಾಗಿ ಹೋರಾಡಿದ ಸುಭದ್ರನ ಮಗ ಅಭಿಮನ್ಯು ಎಂಬ ಯುವ ಯೋಧನ ಮಹಾನ್ ಶೌರ್ಯ ಮತ್ತು ಶೌರ್ಯದ ಕಥೆಯಾಗಿದೆ. ಸಂಜೆ ಮಾತನಾಡುತ್ತಿದ್ದಂತೆ ಧೃತರಾಷ್ಟ್ರನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಅವನ ಮನಸ್ಸು ಕಥೆಯ ಪರಿಮಾಣವನ್ನು ಅರ್ಥ ಮಾಡಿಕೊಳ್ಳಲು ಹೆಣಗಾಡುತ್ತಿತ್ತು. ಹೇ ಸೂತನೇ, ನನಗೆ ಹೇಳು. ಅವನು ಕೇಳಿದ. ದುರ್ಯೋಧನನನ್ನು ಹೊಡೆದು 100 ರಾಜಕುಮಾರರನ್ನು ಕೊಂದ ನಂತರ ನನ್ನ ಯೋಧರು ಯಾವ ಮಾರ್ಗವನ್ನು ಅನುಸರಿಸಿದರು? ಸಂಜಯ್ ಅವರ ಧ್ವನಿಯು ನಿಗೂಢವಾದ ಧ್ವನಿಯನ್ನು ಪಡೆದುಕೊಂಡಿತು. ಧೃತರಾಷ್ಟ್ರನ ಸೇನೆಯ ಯೋಧರು
ಸೋರಿಸಲ್ಪಟ್ಟರು. ಅವರ ದೇಹಗಳು ಬೆವರು ತುಂಬಿದವು. ಅವರ ಕಣ್ಣುಗಳು ಭಯದಿಂದ ನಡುಗಿದರು. ಅವರು ತಮ್ಮ ಗಾಯಗೊಂಡ ಒಡನಾಡಿಗಳನ್ನು ತೊರೆದು ಓಡಿಹೋದರು. ತಮ್ಮ ಕುದುರೆಗಳು ಮತ್ತು ಆನೆಗಳನ್ನು ತಮ್ಮ ಗರಿಷ್ಠ ವೇಗಕ್ಕೆ ಒತ್ತಾಯಿಸಿದರು. ಮಹಾನ್ ಯೋಧ ದ್ರೋಣನು ತನ್ನ ಮಗ ಮತ್ತು ಇತರ ಪ್ರಬಲ ಕಾರ್ಪಯೋಧರೊಂದಿಗೆ ಅಭಿಮನ್ಯುವಿನ ವಿರುದ್ಧ ಧಾವಿಸಿದನು. ಆದರೆ ಇವ ರಾಜಕುಮಾರನು ದೃಢವಾಗಿ ನಿಂತನು. ಅವನ ಹೃದಯವು ಮುರಿಯಲಿಲ್ಲ. ಒಂದೊಂದಾಗಿ ಧೃತರಾಷ್ಟ್ರನ ಸೈನ್ಯದ ಯೋಧರು ಅವನ ಮುಂದೆ ಬಿದ್ದರು. ಅವರ ರಕ್ಷಾಕವಚವು ಅಭಿಮನ್ಯುವಿನ ಬಾಣಗಳಿಂದ ಚುಚ್ಚಲ್ಪಟ್ಟಿತ್ತು. ಧೈರ್ಯಶಾಲಿ ಯೋಧ ಮತ್ತು ಧೃತರಾಷ್ಟ್ರನ ಮೊಮ್ಮಗನಾದ ಲಕ್ಷ್ಮಣನನ್ನು ಅಭಿಮನ್ಯುವಿನ ತೀಕ್ಷ್ಣವಾದ ದಂಡೆಗಳು ಹೊಡೆದವು. ಅವನು ಸಾಯುತ್ತಿರುವಾಗ ಅಭಿಮನ್ಯು ತನ್ನ ವಿಜಯಶಾಲಿಯನ್ನು ತೀವ್ರ ಕೂಗಿ, ಈ ಜಗತ್ತಿನಲ್ಲಿ ಚೆನ್ನಾಗಿ ನೋಡಿ, ನೀನು ಶೀಘ್ರದಲ್ಲೇ ಇನ್ನೊಂದಕ್ಕೆ ಹೋಗಬೇಕಾಗುತ್ತದೆ. ನಿನ್ನ ಎಲ್ಲಾ ಸಂಬಂಧಿಕರ ದೃಷ್ಟಿಯಲ್ಲಿ ನಾನು ನಿನ್ನನ್ನು ಯಾಮನ ನಿವಾಸಕ್ಕೆ ಕಳುಹಿಸುತ್ತೇನೆ ಎಂದು ಹೇಳಿದನು. ಆ ಮಾತುಗಳು ದುರ್ಯೋಧನನ ಹೃದಯದಲ್ಲಿ ಬೆಂಕಿಯನ್ನು ಹೊತ್ತಿಸುವ ಕಿಡಿಯಂತೆ ಇದ್ದವು. ಅವನು ತನ್ನ ಸೈನ್ಯವನ್ನು ಒಗ್ಗೂಡಿಸಿ ಅಭಿಮನ್ಯುವಿನ ವಿರುದ್ಧ ಅವರನ್ನು ಮುನ್ನಡೆಸಿದನು. ಆದರೆ ಅವ ಸಂಯುಕ್ತ ಶಕ್ತಿಯೂ ಸಹ ಯುವ ರಾಜಕುಮಾರನ ಶೌರ್ಯದ ವಿರುದ್ಧ ನಿಲ್ಲಲು ಸಾಧ್ಯವಾಗಲಿಲ್ಲ. ಕರತನ ಮಗ ಮಾತ್ರ ಉಳಿದಿರುವವರೆಗೂ ಅವರು ಒಂದೊಂದಾಗಿ ಅವನ ಮುಂದೆ ಬಿದ್ದರು. ಮಹಾನ್ ಶಕ್ತಿ ಮತ್ತು ಉದಾತ್ತತೆಯ ಯೋಧನಾದ ಕ್ರಾತನು ಅಭಿಮನ್ಯುವಿನ ವಿರುದ್ಧ ಶೌರ್ಯದಿಂದ ಹೋರಾಡಿದನು. ಆದರೆ ಕೊನೆಯಲ್ಲಿ ಅವನ ರಕ್ಷಾಕವಚವು ಚುಚ್ಚಲ್ಪಟ್ಟಿತು. ಅವನ ಬಿಲ್ಲು ಮತ್ತು ದಂಡಗಳು ಕಡಿದು ಹೋದವು. ಅವನು ಸಾಯುತ್ತಿರುವಾಗ ಅಭಿಮನ್ಯು ಶತ್ರು ಪಡೆಗಳ ಮೇಲೆ ಬಾಣಗಳನ್ನು ಸುರಿಸುವುದನ್ನು ಮುಂದುವರೆಸಿದನು. ಅವನ ಗುರಿ ಅಚಲವಾಗಿತ್ತು. ಅವನ ಹೃದಯವು ಅಚಲವಾಗಿದ್ದುದವು ಉಲ್ಲಣಗೊಂಡಿತು. ಅದರ ಮಧ್ಯದಲ್ಲಿ ಅಭಿಮನ್ಯು ಉಕ್ಕಿನ ಸುಂಟರಗಾಳಿ ಮತ್ತು ಕೋಪವು ಯಾವುದೇ ಎದುರಾಳಿಯನ್ನು ನಿಲ್ಲಿಸಲಿಲ್ಲ. ಮತ್ತು ಕ್ರತನ ಮಗ ಅಂತಿಮವಾಗಿ ಬಿದ್ದಾಗ ಇತರ ವಿರೋಚಿತ ಹೋರಾಟಗಾರರು ಹೋರಾಟದಿಂದ ದೂರ ಸರಿದರು. ಅವರ ಹೃದಯಗಳು ಸೋಲಿನಿಂದ ಭಾರವಾದರು. ಅಭಿಮನ್ಯುವಿನ ಶೌರ್ಯದ ಕಥೆಯು ಶಾಶ್ವತವಾಗಿ ಜೀವಂತವಾಗಿದೆ. ಇದು ಅಗಾಧವಾದ ಪ್ರತಿಕೂಲತೆಗಳ ಎದುರಿನಲ್ಲಿ ಧೈರ್ಯ ಮತ್ತು ದೃಢನಿಶ್ಚಯದ ಶಕ್ತಿಗೆ ಸಾಕ್ಷಿಯಾಗಿದೆ. ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ರಕ್ಷಣೆ ನಡೆಸುತ್ತಿರುವ ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಹಸ್ತಿನಾಪುರಗಳ ರಾಜ ಧೃತರಾಷ್ಟ್ರನು ಅವ್ಯವಸ್ಥೆಯನ್ನು ನೋಡುತ್ತಾ ಅವರ ಸಾಲುಗಳನ್ನು ಚುಚ್ಚಿದ ಯುವ ಯೋಧ ಸುಭದ್ರ ಮತ್ತು ಅರ್ಜುನನ ಮಗ ಅಭಿಮನ್ಯುವಿನ ಮೇಲೆ ತನ್ನ ಕಣ್ಣುಗಳನ್ನು ಕೇಂದ್ರೀಕರಿಸಿದನು. ಅವನನ್ನು ಸುತ್ತುವರೆದಿರುವ ನನ್ನ ಸೇನೆಯ ವೀರರು ಯಾರು? ಧೃತರಾಷ್ಟ್ರನು ತನ್ನ ಸಾರಥಿಯಾದ ಸಂಜಯನನ್ನು ಕೇಳಿದನು. ಅಭಿಮನ್ಯುವಿನ ಶೌರ್ಯದ ಕಥೆಯನ್ನು ವಿವರಿಸುವಾಗ ಸಂಜಯನ ಧ್ವನಿಯು ಸ್ಥಿರವಾಗಿತ್ತು. ದ್ರೋಣ, ಕೃಪಾ, ಕರ್ಣದ್ರೋಳನ ಮಗ, ಅಶ್ವತ್ಥಾಮನ್, ಬೃಹದ್ವಾಲ ಮತ್ತು ಕೃತವರ್ಮನ್ ಈ 6 ಮಹಾನ್ ಯೋಧರು ಅವನನ್ನು ಸುತ್ತುವರಿದಿದ್ದಾರೆ. ಸಂಜಯ್ ಮಾತನಾಡುತ್ತಿದ್ದಂತೆಯೇ ಆ ದೃಶ್ಯವು ಧೃತರಾಷ್ಟ್ರನ ಕಣ್ಣುಗಳ ಮುಂದೆ ವಸ್ತುದಂತೆ ತೆರೆದುಕೊಂಡಿತು. ಅಭಿಮನ್ಯು ತನ್ನ 3 ವರ್ಷದ ಕುದುರೆಗಳ ಮೇಲೆ ಅಲೆದಾಡಿದನು. ಅವುಗಳ ಸ್ನಾಯುಗಳು ಅವುಗಳ ಹೊಳೆಯುವ ಕೋಟುಗಳ ಕೆಳಗೆ ಅಲೆಯುತ್ತಿದ್ದವು. ಹಠಾತ್ತಾದ ಕೋಪದಿಂದ ಯುದ್ಧದ ಮೂಲಕ ಹಾರಿಹೋದವು. ಅವನ ದಂಡೆಗಳು ವೇಗವಾಗಿ ಮತ್ತು ನಿಜವಾಗಿ ಹಾರಿ ಅವನು ಸವಾರಿ ಮಾಡುವಾಗ ರಾಜನ ನಂತರ ರಾಜನನ್ನು ಹೊಡೆದವು. ತೀವ್ರತೆಯಿಂದ ಹೊಳೆಯುತ್ತಿದ್ದ ಅವನ ಕಣ್ಣುಗಳು ಅಭಿಮನ್ಯುವಿನ ಮೇಲೆ ಬಾಣದ ನಂತರ ಬಾಣವನ್ನು ಹಾರಿಸಿದವು. ಆದರೆ ಯುವ ಯೋಧನು ಪ್ರತಿ ಹೊಡೆತವನ್ನು ಸುಲಭವಾಗಿ ತಿರುಗಿಸಿದನು. ಅವನ ಸ್ವಂತ ಬಾಣಗಳು ಬೆಣ್ಣೆಯ ಮೂಲಕ ಬಿಸಿಯಾದ ಚಾಕುಗಳಂತೆ ದ್ರೋಣನ ರಕ್ಷಾಕವಚವನ್ನು ಚುಚ್ಚಿದವು. ದ್ರೋಣನ ಮಗ ಅಶ್ವತ್ಥಾಮನ್ 25 ಸಣ್ಣ ಬಾಣಗಳಿಂದ ಅಭಿಮನ್ಯುವನ್ನು ಹೊಡೆದನು. ಆದರೆ ಯುವ ಯೋಧನು ದೃಢವಾಗಿ ನಿಂತನು. ಅವನ ಕಣ್ಣುಗಳು ಪ್ರತಿಭಟನೆಯಿಂದ ಮಿನುಗುತ್ತಿದ್ದವು. ಅಂಧದ ಪರಾಕ್ರಮಶಾಲಿ
ಯೋಧನಾದ ಕಣ್ಣನು ತನ್ನ ರಥದ ಮೇಲೆ ಆಲಿಕಲ್ಲು ಮಳೆಯಂತೆ ಅಭಿಮನ್ಯುವಿನ ಕಡೆಗೆ ಹಾರುತ್ತಿದ್ದ ತನ್ನ ಅಗಲವಾದ ತಲೆಯ ಬಾಣಗಳ ಮೇಲೆ ಮುಂದೆ ಓಡಿದನು. ಆದರೆ ಆ